ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚಿಂತನೆ ಮಾಡೋಕ್ಕೆ ತಗೊಂಡಿರ್ತಕ್ಕಂಥ ವಿಷಯ ಒಂದು ತುಂಬಾ ಒಂದು ರೀತಿಯ ಕಾಂಪ್ಲಿಕೇಟೆಡ್ ಆದಂತಹ ಒಂದು ವ್ಯಕ್ತಿತ್ವ. ನಮ್ಮ ವೇದ ಕಾಲದ ರಾಮಾಯಣ, ಮಹಾಭಾರತ, ಪುರಾಣ ಎಲ್ಲ ಕಡೆ ಉಲ್ಲೇಖ ಬರತಕ್ಕಂತಹ ಒಂದು ತುಂಬಾ ಅದ್ಭುತವಾದಂತಹ ವ್ಯಕ್ತಿತ್ವ. ಅದು ವಿಶ್ವಾಮಿತ್ರ. ಒಬ್ಬ ಕ್ಷತ್ರಿಯನಾಗಿದ್ದು ತನ್ನ ಛಲದಿಂದ, ಸಾಧನೆಯಿಂದ ಬ್ರಾಹ್ಮಣ್ಯವನ್ನ ಪಡೆದಂತಹ ಒಬ್ಬ ಮಹಾಸಾಧಕ. ತನ್ನ ಗಂತವ್ಯವನ್ನ ತಾನೇ ರೂಪಿಸಿಕೊಂಡಂತಹ ಒಬ್ಬ ಛಲಗಾರ. ಒಬ್ಬ ರಾಜನಾಗಿದ್ದರಿಂದ ಬ್ರಹ್ಮರ್ಷಿಯಾಗುವ ತನಕ ಅವರ ಜೀವನದ ಒಂದು ಅತ್ಯಂತ ರೋಚಕವಾದಂತಹ, ಅಷ್ಟೇ ಬೋಧಕವಾದಂತಹ ಕತೆ. ಅನೇಕ ಬಾರಿ ಈ ರೀತಿಯ ಒಂದು ನಮ್ಮ ಪುರಾಣದ ಅಥವಾ ಪ್ರಾಚೀನ ಶಾಸ್ತ್ರದ ಗ್ರಂಥಗಳಲ್ಲಿ ಬರ್ತಕ್ಕಂತಹ ಪಾತ್ರಗಳ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ. ಏನಂದ್ರೆ ಅದು ಏನೋ ಒಂದು ಕಾಲ್ಪನಿಕ ಅನ್ನುವ ರೀತಿಯಲ್ಲಿ ನಮ್ಮ ಒಂದು ದೃಷ್ಟಿಕೋನ ಇರುತ್ತೆ. ವಿಶೇಷವಾಗಿ ಕಳೆದ ಒಂದು 100-200 ವರ್ಷದ ಒಂದು ಪಾಶ್ಚಾತ್ಯ ವಿಚಾರಧಾರೆಯ ಪ್ರಭಾವ ಅದು. ಅಂದ್ರೆ ಯಾರೊಬ್ಬ ಕಾಲ್ಪನಿಕವಾಗಿ ಬರೆದಿದ್ದಾರೆ, ಅಷ್ಟು ಮಹತ್ವ ಇಲ್ಲ ಅನ್ನೋ ರೀತಿ ಇದನ್ನ ನೋಡೋದು. ವಾಸ್ತವಿಕವಾಗಿ ನೋಡಿದ್ರೆ ಇದೆಲ್ಲ ನಮ್ಮ ಪೂರ್ವಜರ ಇತಿಹಾಸ, ಅವರ ಕಥೆಗಳು. ಆದರೆ ನಮ್ಮಲ್ಲಿ ಇದನ್ನ ದಾಖಲಿಸುವ ಶೈಲಿ ಬೇರೆ ತರ ಇದೆ. ಹಾಗಾಗಿ ಇದನ್ನ ನಾವು ನಮ್ಮ ನೋಡುವ ದೃಷ್ಟಿಯನ್ನು ಕೂಡ ಸರಿ ಮಾಡ್ಕೊಳ್ಬೇಕು. ವಿಶ್ವಾಮಿತ್ರ, ವಸಿಷ್ಠ, ಈ ರೀತಿ ಒಂದೊಂದೇ ಪಾತ್ರಗಳನ್ನ ನೋಡಿದ್ರೆ ಅದರಿಂದ ಇವತ್ತಿನ ಜನಮಾನಸಕ್ಕೂ ಬಹಳ ದೊಡ್ಡ ಒಂದು ಮೌಲ್ಯಗಳನ್ನ ತಿಳಿಸ್ತಕ್ಕಂತಹ ಕಥೆಗಳಿದೆ. ಆ ದೃಷ್ಟಿಯಲ್ಲಿ ನೋಡಕ್ ಹೊರಟಾಗ ನಮಗೆ ಇದು ಸರಿಯಾದಂತಹ ಭಾವ ನಮಗೆ ತಲುಪತ್ತೆ ಅಂತ ಅನ್ಸತ್ತೆ. ವಿಶ್ವಾಮಿತ್ರರ ಒಂದು ಅವರ ಬಾಲ್ಯದ ಅಥವಾ ಅವರ ಜನನ, ಇದರ ಹಿನ್ನೆಲೆಯನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ, ಗಾಧಿ ಮಹಾರಾಜನ ಮಗ ಇವರು. ಗಾಧಿ ಮಹಾರಾಜನಿಗೆ ಒಬ್ಳು ಮಗಳಿರ್ತಾರೆ, ಸತ್ಯವತಿ ಅಂತ. ಇವರು ಮಗ. ಮುಂದೆ ಇವರೇ ರಾಜ ಆಗ್ತಾರೆ. ಬಾಲ್ಯದ ಪೂರ್ತಿ ವಿವರಗಳು ಸಿಗಲ್ಲ, ಆದರೆ ಇವರ ಜನನದ ಹಿನ್ನೆಲೆ ವಿಸ್ತಾರವಾಗಿ ನಮ್ಗೆ ಸಿಗತ್ತೆ. ಇವರ ಅಕ್ಕನ ಸತ್ಯವತಿಯ ಗಂಡ ಋಚಿಕ ಋಷಿ, ಅವರ ಮಗ ಜಮದಗ್ನಿ. ಜಮದಗ್ನಿ ಮತ್ತೆ ಇವರು ಸಮಕಾಲೀನರು. ಜಮದಗ್ನಿಯ ಮಗ ಪರಶುರಾಮ. ಹೀಗೆ ಅನೇಕ ನಾವು ಕಥೆಗಳನ್ನು ಕೇಳಿರ್ತೀವಲ್ಲ, ಅದಕ್ಕೆ ಲಿಂಕ್ ನಮಗೆ ವಿಶ್ವಾಮಿತ್ರರ ಒಂದು ಜೀವನದಲ್ಲಿ ಬರುತ್ತೆ. ಒಂದು ಈ ಲಿಂಕ್, ಪರಶುರಾಮರ ಒಂದು ಲೀನಿಯೇಜ್, ಅದು ನಮಗೆ ಇಲ್ಲಿ ಸಿಗತ್ತೆ. ಮತ್ತೊಂದು ನಾವು ಮುಂದೆ ನೋಡೋಣ. ಇವರ ಹೆಸರು ಕೌಶಿಕ ಅಂತೇಳಿ. ಕೌಶಿಕ ಮಹಾರಾಜ ಕನ್ಯಕುಬ್ಜದ ರಾಜ. ಕನ್ಯಕುಬ್ಜ ಅಂದ್ರೆ ಇವತ್ತು ಕನೌಜ್ ಅಂತ ಕರೀತಾರೆ, ಉತ್ತರ ಭಾರತದಲ್ಲಿ ಬರ್ತಕ್ಕಂಥ ಒಂದು ಜಾಗ. ಅಲ್ಲಿ ಇವರು ರಾಜನಾಗಿರ್ತಾರೆ. ಅತ್ಯಂತ ದೊಡ್ಡ ಸೈನ್ಯ ಇರುತ್ತೆ, ವಿಸ್ತಾರವಾದಂಥ ರಾಜ್ಯ, ದೊಡ್ಡ ಚಕ್ರವರ್ತಿ, ಇಡೀ ಭೂಮಂಡಲವನ್ನೇ ಆಳ್ತಾ ಇರ್ತಾರೆ, ಮಹಾಪರಾಕ್ರಮಿ. ಆ ಒಂದು ರೀತಿಯ ಒಂದು ಸುತ್ತಾಟ ಹೀಗೆ ಮಾಡ್ತಾ ಅವರು ವಸಿಷ್ಠರ ಆಶ್ರಮದ ಬಳಿ ಸಾಗಬೇಕಾಗಿ ಬರುತ್ತೆ. ಆಗ ವಸಿಷ್ಠರ ಆಶ್ರಮದಲ್ಲಿ ಅವ್ರನ್ನ ನೋಡಬೇಕು ಅಂತ ಬರ್ತಾರೆ. ವಸಿಷ್ಠರು ಇವ್ರನ್ನ ಸ್ವಾಗತ ಮಾಡ್ತಾರೆ. ಈ ಕೌಶಿಕ ರಾಜ ತನ್ನ ಪರಿವಾರ ಸಮೇತ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಅವ್ರನ್ನ ಕುಶಲೋಪಚಾರ ಎಲ್ಲ ಆಗತ್ತೆ. ಆಮೇಲೆ ವಸಿಷ್ಠರು ಹೇಳ್ತಾರೆ, ನೀವ್ಯಾಕೆ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬಾರ್ದು, ಇಲ್ಲೇ ಭೋಜನ ಸ್ವೀಕರಿಸಿ ಹೋಗಿ ಅಂತ ಕೇಳ್ತಾರೆ. ಇವನು ಹೇಳ್ತಾನೆ, ಇಲ್ಲ, ನಾವು ತುಂಬ ದೊಡ್ಡ ಸಂಖ್ಯೆ ಇದ್ದೀವಿ, ಸುಮಾರು 1 ಅಕ್ಷೌಣಿ ಸೈನ್ಯ ಇದೆ, ಅಂದರೆ ಲಕ್ಷಾಂತರ ಜನ ಇದ್ದಾರೆ, ದೊಡ್ಡ ಪರಿವಾರ ಬಂದಿದೆ. ಇವರೊಂದು ಆಶ್ರಮ,
ಆಶ್ರಮದಲ್ಲಿ ಹೇಗೆ ಇಷ್ಟು ಜನಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಒಂದು ಕೌಶಿಕ ಮಹಾರಾಜನಿಗೆ ಒಂದು ಸಂದೇಹ ಇರುತ್ತೆ. ಆದರೆ ವಸಿಷ್ಠರು ತುಂಬ ದೊಡ್ಡವರು, ಹಿರಿಯರು, ಅವರು ಒತ್ತಾಯ ಮಾಡ್ತಾರೆ, ಇಲ್ಲ ನೀವು ಸ್ವೀಕಾರ ಮಾಡಿ ಅಂತ. ಆಯಿತು ಸರಿ ಅಂಥೇಳಿ ಒಪ್ತಾರೆ. ಅವರ ಪರಿವಾರದವರೆಲ್ರಿಗೂ ಊಟದ ವ್ಯವಸ್ಥೆ ಆಗತ್ತೆ. ಭರ್ಜರಿ ಭೋಜನ, ಕ್ಲಿಷ್ಟವಾದಂತಹ ಆ ಭಕ್ಷ್ಯ ಭೋಜ್ಯಗಳಿಂದ ಕೂಡಿದಂತಹ ಭೋಜನವನ್ನ ತಿನ್ನಂದ್ರೂ ಎಲ್ರಿಗೂ ಖುಷಿ ಆಗ್ಬಿಡುತ್ತೆ. ಅಂದರೆ ಇಷ್ಟು ಒಂದು ಸಮೃದ್ಧವಾದಂತಹ ಒಂದು ವ್ಯವಸ್ಥೆ ಒಂದು ಆಶ್ರಮದಲ್ಲಿ, ಕಾಡು ಮಧ್ಯದಲ್ಲಿ ವಾಸ ಮಾಡತಕ್ಕಂತಹ ಏನು ತುಂಬ ಸರಳವಾದ ಜೀವನ ನಡೆಸ್ತಕ್ಕಂಥ ಈ ಋಷಿಗಳಿಗೆ ಹೆಂಗೆ ಬರುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ತನ್ನ ದೂತನನ್ನು ಕಳಿಸಿ ವಿಚಾರಿಸ್ಕೊಂಬರಕ್ಕೆ ಹೇಳ್ತಾನೆ. ಆಗ ಅದರ ಹಿಂದೆ ಇದ್ದಂತಹ ಒಂದು ಸತ್ಯ ಗೊತ್ತಾಗುತ್ತೆ. ವಸಿಷ್ಠರ ಆಶ್ರಮದಲ್ಲಿ ಒಂದು ಹಸು ಇರುತ್ತೆ, ಶಬಲ ಅಂತೇಳಿ. ಅದು ಕಾಮಧೇನು, ಅಂದರೆ ನೀವು ಇಚ್ಛೆ ಪಟ್ಟಿದ್ದನ್ನ ಏನೇ ಇಚ್ಛೆ ಪಟ್ಟರೂ ಅದನ್ನು ಸಾಕಾರ ಮಾಡ್ತಕ್ಕಂಥ ಶಕ್ತಿ ಇದೆ. ಅದರ ಸಹಾಯದಿಂದ ವಸಿಷ್ಠರು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ಅಂತ ಅವರ ರಾಜದೂತರು ಬಂದು ರಾಜನಿಗೆ ಹೇಳ್ತಾರೆ, ಕೌಶಿಕ ಮಹಾರಾಜನಿಗೆ. ಅವನಿಗೆ ದೊಡ್ಡ ರಾಜ, ಪರಾಕ್ರಮಿ, ಸಹಜವಾಗಿ ಅವನಿಗೆ ಒಂದು ಇಡೀ ಇಷ್ಟು ದೊಡ್ಡ ಭೂ ಪ್ರದೇಶವನ್ನು ಆಳ್ತಾ ಇರಬೇಕಾದ್ರೆ ಇಂಥ ಒಳ್ಳೆ ಹಸು ಇದು ನನ್ನ ಹತ್ರನೇ ಇರಬೇಕು ಅಂತ ಅನ್ಸುತ್ತೆ. ನಮ್ಮಲ್ಲೂ ಅನೇಕ ಬಾರಿ ಈ ಥರ ಯೋಚನೆ ಬರುತ್ತೆ. ಯಾವುದೇ ಒಂದು ಚೆನ್ನಾಗಿರ್ತಕ್ಕಂತಹ ಒಂದು ವಸ್ತುವನ್ನ, ಏನಾರು ಇರಲಿ, ಒಂದು ತಿನ್ನೋ ಪದಾರ್ಥ ಇರ್ಬೋದು ಅಥವಾ ಯಾವುದೇ ಒಂದು ಚೆನ್ನಾಗಿರುವ ವಸ್ತು ನೋಡ್ತಾ ಇದ್ದಂಗೆ ಮನುಷ್ಯ ಸಹಜವಾದಂತಹ ಒಂದು ಅನಿಸಿಕೆ ಅಂದರೆ ಇದು ನನ್ನಲ್ಲಿರಬೇಕು, ಅಂದರೆ ಚೆನ್ನಾಗಿರೋದಲ್ಲ ನನ್ನಲ್ಲಿರಬೇಕು ಅನ್ನುವ ಒಂದು ಯೋಚನೆ. ಹೇಳಿ ಕೇಳಿ ಇವನು ಮಹಾರಾಜ, ಇವನು ಅದನ್ನು ಅಪೇಕ್ಷೆ ಪಡ್ತಾನೆ. ಆ ಒಂದು ಹಸುನ ಅಂದರೆ ನನಗೆ ಸೇರಿದ್ದು ಅನ್ನೋ ರೀತಿಯಲ್ಲಿ ಹೇಳ್ತಾನೆ, ಅದನ್ನು ಕಳಿಸ್ಕೊಡಿ, ಅದು ನನ್ನಲ್ಲಿರಲಿ, ಇಲ್ಲಿ ನಿಮ್ಗೆ ಯಾಕೆ ಬೇಕಾಗತ್ತೆ, ಇಷ್ಟು ಒಂದು ಒಳ್ಳೆ ಕಾಮಧೇನು ನಿಮಗೆ ಬೇಕಾಗಲ್ಲ, ನನಗೆ ಬೇಕಾಗತ್ತೆ ಅಂತ ಹೇಳ್ತಾನೆ. ಆಗ ವಸಿಷ್ಠರು ಹೇಳ್ತಾರೆ, ಇಲ್ಲ ಕೊಡೋಕ್ಕಾಗಲ್ಲ ಅಂತಾರೆ. ಇಲ್ಲ ಬೇಕೇ ಬೇಕು ಅಂತಾನೆ. ಸೊ ಇವನು ಪ್ರಾಯಶಃ ಅವ್ರಿಗೆ ಏನೋ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ಬಾರ್ಟರ್ ಸಿಸ್ಟಮ್ ರೀತಿಯಲ್ಲಿ, ಇಲ್ಲ ನೀವು ಅದನ್ನು ಕೊಡಿ, ನಿಮಗೆ ಅದಕ್ಕೆ ಪ್ರತಿಯಾಗಿ 1,00,000 ಹಸುಗಳನ್ನು ಕೊಡ್ತೀನಿ ನಾನು ಅಂತ ಹೇಳ್ತಾರೆ. ಇದಕ್ಕೆ ಅವ್ರು ಹೇಳಿದ್ರು 1,00,000 ಅಲ್ಲ, 1,00,00,000 ಹಸು ಕೊಟ್ಟರು ನಾನು ಕೊಡಲ್ಲ, ಇದನ್ನು ಮಾತ್ರ ಕೊಡಲ್ಲ, ಇದು ನನ್ನ ಜೀವ, ಇದು ನನ್ನ ಜೊತೆ ಇರಬೇಕು. ಯಾಕೆಂದರೆ ನಾನು ಮಾಡ್ತಕ್ಕಂಥ ಸಕಲ ಯಜ್ಞ ಯಾಗಾದಿಗಳು, ಹವಿಸ್ಸುಗಳು ಬೇಕಾಗುತ್ತೆ, ಏನೇ ನಾನು ಇಲ್ಲಿ ಕೆಲಸ ಮಾಡೋಕು ಅಂದರೆ ನನಗೆ ಆಧಾರವಾಗಿರ್ತಕ್ಕಂಥದ್ದು ಈ ಗೋವು, ಇದನ್ನು ಕೊಡಲ್ಲ ಅಂತ ಹೇಳ್ತಾರೆ ವಸಿಷ್ಠರು. ಆಗ ಇವನು ಒತ್ತಾಯ ಮಾಡ್ತಾನೆ, ಸರಿ ಖರೀದಿ ಮಾಡ್ತೀನಿ, 1,00,000 ನಾಣ್ಯಗಳು ಕೊಡ್ತೀನಿ ಅಂತಾರೆ. ಯಾವುದೇ ರೀತಿ ಹೇಳಿದ್ರು ಇವ್ರು ಒಪ್ಪಲ್ಲ. ಆಗ ಕೌಶಿಕ ಮಹಾರಾಜನಿಗೆ ಅನ್ಸುತ್ತೆ, ಇವ್ರ ಹತ್ರ ಏನು ಇಷ್ಟು ಮಾತಾಡೋದು, ಇಷ್ಟು ನನ್ನ ದೊಡ್ಡ ಸೈನ್ಯ ಇದೆ, ಶಸ್ತ್ರಾಸ್ತ್ರಗಳಿದೆ ಅಂಥೇಳಿ, ಇಲ್ಲ ನಾನು ತಗೊಂಡು ಹೋಗ್ತೀನಿ ಅಂತೇಳಿ ತನ್ನ ಭಟರಿಗೆ ಹೇಳ್ತಾನೆ, ಅದನ್ನು ಎಳ್ಕೊಂಬನ್ನಿ ಅಂತ. ಆಗ ಆ ಶಬಲ ಆ ಗೋವು ಅದು ಕಣ್ಣೀರು ಹಾಕತ್ತೆ, ಅದಕ್ಕೆ ಹೋಗೋಕೆ ಇಷ್ಟ ಇಲ್ಲ. ವಸಿಷ್ಠರು ಹೇಳ್ತಾರೆ, ನೀನು ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ, ನಿನ್ನ ಶಕ್ತಿಯನ್ನು ತೋರಿಸು, ನಿನ್ನ ರಕ್ಷಣೆಯನ್ನು ನೀನೇ ಮಾಡ್ಕೊಳ್ಬೋದು ಅಂತ ಹೇಳಿ ಆ ಶಬಲಗೆ ಹೇಳಿದಾಗ ಆ ಶಬಲೆ ಒಂದು ಹೂಂಕಾರವನ್ನು ಮಾಡುತ್ತೆ. ಆ ಹೂಂಕಾರದಿಂದ ದೊಡ್ಡ ಸಂಖ್ಯೆಯಲ್ಲಿ ಸೈನಿಕರು ಹುಟ್ಕೊಳ್ತಾರೆ. ಅವರು ಈ ಕೌಶಿಕ ಮಹಾರಾಜನ ವಿರುದ್ಧ ಯುದ್ಧ ಮಾಡ್ತಾ ಹೋಗ್ತಾರೆ. ಘೋರವಾದಂಥ ಯುದ್ಧ ಆಗತ್ತೆ. ಆ ಘೋರವಾದಂಥ ಯುದ್ಧ ಹೇಗೆ ಅದು ಎಂಡಾಗತ್ತೆ ಅಂತ ಹೇಳಿದ್ರೆ, ಕೌಶಿಕನ 100 ಜನ ಮಕ್ಕಳು ಸತ್ತೋಗ್ತಾರೆ, ಸಮಸ್ತ ಸೈನ್ಯಗಳು ಸರ್ವಸ್ವವು ನಾಶ ಆಗ್ಬಿಡುತ್ತೆ. ಅವನು ಯಾವ್ಯಾವ ಅಸ್ತ್ರಗಳೆಲ್ಲ ಪ್ರಯೋಗ ಮಾಡ್ತಾನೆ ಅದನ್ನೆಲ್ಲ ಇದು ಶಮನ ಮಾಡುತ್ತೆ. ಇವನು ಸಂಪೂರ್ಣ ಸೋತೆ ಹೋಗ್ತಾನೆ, ನಿರ್ನಾಮ ಆಗ್ಬಿಡುತ್ತೆ ಅವನ ಸೈನ್ಯ. ಆಗ ಕೌಶಿಕನಿಗೆ ವಿಪರೀತ ಸಿಟ್ಟು ಬರುತ್ತೆ. ಅರೆ, ನಾನೊಬ್ಬ ರಾಜ, ಇಷ್ಟು ದೊಡ್ಡ ಪರಾಕ್ರಮಿ, ಒಂದು ಆಶ್ರಮದಲ್ಲಿ ಬಂದು ಒಂದು ಹಸುನ್ ತಗೊಂಡೋಗಕ್ಕಾಗಿಲ್ವಲ್ಲ, ಅಂದರೆ ನಾನು ಏನು, ನನ್ನ ಹತ್ರ ಅಸ್ತ್ರಗಳು ಶಸ್ತ್ರಗಳಿದೆ, ಇದು ಸಾಕಾಗಲ್ಲ, ನನಗೆ ಅವಮಾನ ಮಾಡಿದಂಥ ವಸಿಷ್ಠರನ್ನ ನಾನು ಬಿಡಲ್ಲ ಅಂಥೇಳಿ ಅವನು ತನ್ನ ಒಬ್ಬ ಮಗ ಉಳಿದಿರ್ತಾನೆ, ಅವನನ್ನು ರಾಜ್ಯಕ್ಕೆ ಜವಾಬ್ದಾರಿಯನ್ನು ಕೊಟ್ಟು ನೀನು ತಪಸ್ಸು ಮಾಡಿಕೊಡುತ್ತೆ. ನೋಡಿ,
ಒಂದ್ ಕಡೆ ಈ ಎರಡು ಪಾತ್ರಗಳನ್ನ ನಾವು ಗಮನಿಸ್ಬೇಕು. ಒಂದು ವಿಶ್ವಾಮಿತ್ರ ಇವರು ಅಂದ್ರೆ ಪೂರ್ವ ಹೆಸರು ಅವ್ರದ್ದು ಕೌಶಿಕ. ಆ ಕೌಶಿಕ ಮಹಾರಾಜ ಆ ಅಹಂಕಾರ, ಆ ಸಿಟ್ಟು, ಆ ಸಿಟ್ಟಿನಲ್ಲಿ ನಾನು ಮತ್ತೆ ಪ್ರತೀಕಾರ ತಗೊಳ್ತೀನಿ ಅಂತ ಹೋಗ್ತಾ ಇದ್ದಾನೆ. ಅವನು ಹೊರಟಾಗ ಈ ಕಡೆ ಇದ್ದಂತ ವಸಿಷ್ಠರು ಇವರು ಯಾತಕ್ಕೆ ದೊಡ್ಡ ವ್ಯಕ್ತಿ ಅಂತ ಇಲ್ಲೇ ಗೊತ್ತಾಗುತ್ತೆ. ಬ್ರಹ್ಮರ್ಷಿಗಳು ಇವರು, ಅಂದ್ರೆ ಋಷಿಗಳಲ್ಲೂ ಅನೇಕ ಕ್ಯಾಟಗರಿ ಇದೆ. ದೇವರ್ಷಿ, ಬ್ರಹ್ಮರ್ಷಿ, ಮಹರ್ಷಿ, ರಾಜರ್ಷಿ, ಈ ರೀತಿ ಎಲ್ಲ ಋಷಿಗಳಲ್ಲಿ ಸ್ತರಗಳಿದೆ. ದೇವರ್ಷಿ ಅಂತ ಹೇಳಿದ್ರೆ ಅವರು ಬ್ರಹ್ಮಜ್ಞಾನಿಗಳು, ಜೊತೆಗೆ ಅವರು ದೇವಲೋಕದಲ್ಲಿ ಇರ್ತಾರೆ, ಎಲ್ಲ ಕಡೆ ಸುತ್ತಾಡುವಂತ ಒಂದು ಅವ್ರಿಗೆ ಅವಕಾಶ ಇರುತ್ತೆ. ನಾರದರಿಗೆ ದೇವರ್ಷಿಗಳು ಅಂತ ಹೇಳ್ತೀವಿ, ಅವರು ದೇವರ್ಷಿಗಳು, ಅತ್ಯಂತ ದೊಡ್ಡ ಸ್ತರ ಅದು. ಅದಾದ್ಮೇಲೆ ಬ್ರಹ್ಮರ್ಷಿಗಳು, ಇವ್ರಿಗೂ ಬ್ರಹ್ಮಜ್ಞಾನ ಇರುತ್ತೆ, ಆದ್ರೆ ಇವ್ರು ಹೋಗಿ ಬರ್ಬೋದು, ಇವರು ಭೂಲೋಕದಲ್ಲಿ ಇರ್ತಾರೆ, ಇವರು ಬ್ರಹ್ಮರ್ಷಿಗಳು. ಅದಾದ್ಮೇಲೆ ಮಹರ್ಷಿ, ಅದೇ ರೀತಿ ರಾಜರ್ಷಿ, ಈ ತರ ಬರುತ್ತೆ. ಸೊ ಇವರ ದೊಡ್ಡತನ ಏನು ಅಂತ ನಮ್ಗೆ ಈ ರೀತಿಯ ಪ್ರಸಂಗಗಳಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಅವನು ಪ್ರತಿಜ್ಞೆ ಮಾಡಿ ಹೋಗಿದ್ದಾನೆ. ಒಂದ್ ಕಡೆ ಆ ದ್ವೇಷದ ಆ ಭಾವ ಆಯ್ತು ಅಂದ್ರೆ ಇವರು ಅದಕ್ಕೆ ಪ್ರತೀಕಾರವಾಗಿ ದ್ವೇಷ ಮಾಡುವ ಇತ್ತು. ಆದ್ರೆ ಇವ್ರು ಯಾವುದೇ ದ್ವೇಷ ಇಲ್ಲ, ಅತ್ಯಂತ ಸಮಚಿತ್ತರಾಗಿ ಶಾಂತರಾಗಿದ್ದಾರೆ. ಅಲ್ಲಿಗೆ ನಿಲ್ದೆ ಅವರು ತಮ್ಮ ಶಿಷ್ಯ ವಾಮದೇವನ್ಗೆ ಹೇಳ್ತಾರೆ, ವಾಮದೇವ, ಅವ್ನು ನೋಡು ಕೌಶಿಕ ಈಗ ತಪಸ್ ಮಾಡ್ಬೇಕು ಅಂತ ಹೋಗ್ತಾನೆ, ಆದ್ರೆ ಅವನಿಗೆ ಏನ್ ತಪಸ್ ಮಾಡ್ಬೇಕು, ಯಾರಂತ ಕುರಿತು ತಪಸ್ ಮಾಡ್ಬೇಕು ಅದು ಏನು ಗೊತ್ತೇ ಇಲ್ಲ, ಅವನೊಬ್ಬ ರಾಜ ಅಷ್ಟೇ, ಅವನು ನೀನ್ ಹೋಗಿ ಅವ್ನ್ ಗೈಡ್ ಮಾಡು ಅಂತ ಹೇಳ್ತಾರೆ. ನೋಡಿ, ತನ್ನ ಒಂದು ರೀತಿಯ ಶತ್ರು ಅಂತ ಹೇಳೋದು, ಆದ್ರೆ ಇವ್ರು ಶತ್ರು ಅಂತ ನೋಡ್ಲಿಲ್ಲ, ಅವನಿಂದ ಮುಂದೆ ಏನೋ ಒಳ್ಳೆ ಕೆಲಸ ಆಗೋದಿದೆ, ಹೋಗಿ ನೀನ್ ಸಹಾಯ ಮಾಡು ಅಂತ ಹೇಳಿ ವಾಮದೇವನ್ ಕಳ್ಸಿಕೊಡ್ತಾನೆ. ಇವನು ವಾಮದೇವ ಆ ಕೌಶಿಕನಿಗೆ ಹೋಗಿ ಈ ರೀತಿಯ ಮಾರ್ಗದರ್ಶನ ಮಾಡ್ತಾನೆ. ಶಿವನ ಕುರಿತು ತಪಸ್ಸು ಮಾಡಿದ್ರೆ ನಿನ್ಗೆ ಎಲ್ಲ ಅಸ್ತ್ರಗಳು ಸಿಗತ್ತೆ ಅಂತ ಹೇಳ್ತಾರೆ. ದಕ್ಷಿಣ ದಿಕ್ಕಿಗೆ ಬಂದು ಅವರು ತಪಸ್ಸು ಮಾಡಕ್ಕೆ ಶುರು ಮಾಡ್ತಾರೆ. ಆ ಘೋರ ತಪಸ್ಸು ಮಾಡಿ ಶಿವನನ್ನ ಒಲಿಸ್ಕೊಂಡು ಆ ಶಿವನಿಂದ ಎಲ್ಲ ಅಸ್ತ್ರಗಳನ್ನ ಪಡೆದು ಮತ್ತೆ ಬರ್ತಾರೆ. ಬಂದ್ರೆ ಇಲ್ಲಿ ಇವ್ರ ಪಾಟಿ ಇವರು ತಮ್ಮ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ವಸಿಷ್ಠರು ಇವನು ಸೈನ್ಯ ತಗೊಂಡ್ಬರ್ತಾನೆ. ಸೈನ್ಯ ತಗೊಂಬಂದು ಇಲ್ಲಿ ಘೋರವಾದಂತ ಒಂದು ಯುದ್ಧವನ್ನ ಮತ್ತೆ ಪ್ರಾರಂಭ ಮಾಡ್ತಾನೆ. ಅಲ್ಲಿದ್ದಂತ ಆಶ್ರಮ ವಾಸಿಗಳಿಗೆಲ್ಲ ಏನು ಏಕಾಏಕಿ ಎಲ್ಲ ಬಾಣಗಳು ಬರ್ತಾ ಇದೆ, ಬೆಂಕಿ ಬರ್ತಾ ಇದೆ, ಬೇರೆ ಬೇರೆ ಅಸ್ತ್ರಗಳ ಪ್ರಯೋಗ ಆಗ್ತಾ ಇದೆ ಅಂತಾರೆ. ಅವಾಗ ಗೊತ್ತಾಗತ್ತೆ ಇವ್ರಿಗೆ. ವಸಿಷ್ಠರು ಬರ್ತಾರೆ, ಬಂದು ಅವರ ಒಂದು ಒಂದು ಬ್ರಹ್ಮದಂಡ ಇರುತ್ತೆ, ಆ ಬ್ರಹ್ಮದಂಡವನ್ನ ಹಿಡಿದು ಅವರು ಇಡೀ ಅವನ ಅಸ್ತ್ರವನ್ನ ಅಷ್ಟು ಅವರು ವಶ ಪಡ್ಕೊಂಡ್ಬಿಡ್ತಾರೆ. ಅವನು ಏನೇನು ಅಸ್ತ್ರವನ್ನ ಕೌಶಿಕ ಮಹಾರಾಜ ಬಿಡ್ತಾನೆ, ಆ ಎಲ್ಲಾ ಅಸ್ತ್ರಗಳನ್ನ ಇವರು ಬ್ರಹ್ಮದಂಡದಿಂದ ಇವರು ಅದನ್ನ ಅಷ್ಟನ್ನು ವ್ಯಸ್ತಗೊಳಿಸ್ಬಿಡ್ತಾರೆ. ಅದು ಪೂರ್ತಿ ಅವನು ಯಾವ್ಯಾವ ಅಸ್ತ್ರ, ಆಗ್ನೇಯಾಸ್ತ್ರ ಬಿಡ್ತಾನೆ, ವಾಯುವ್ಯಾಸ್ತ್ರ ಬಿಡ್ತಾನೆ, ವರುಣಾಸ್ತ್ರ ಬಿಡ್ತಾನೆ, ಕಡೆಗೆ ಬ್ರಹ್ಮಾಸ್ತ್ರವನ್ನು ಬಿಟ್ಟರು ಕೂಡ ಅದ್ಯಾವುದು ಕೂಡ ಇವರ ಬ್ರಹ್ಮ ದಂಡ ಅಂತ ಒಂದು ಸಣ್ಣ ಮರದ ತುಂಡು ಅದನ್ನ ಇಟ್ಕೊಂಡಿರ್ತಾರೆ, ಅದರ ಮುಂದೆ ಅದೆಲ್ಲವೂ ತಮಸ್ತಕ ಆಗ್ಬಿಡುತ್ತೆ. ಆಗ ಅವನು ಮತ್ತೆ ಎಲ್ಲ ಕಳ್ಕೊಂಡ್ಬಿಟ್ಟ, ಎಲ್ಲಾ ಅಸ್ತ್ರಗಳನ್ನು ಪ್ರಯೋಗ ಮಾಡಾಯ್ತು, ಆದ್ರೆ ಈ ವಸಿಷ್ಠರು ಮಾತ್ರ ಸೋಲ್ಸೋದಕ್ಕೆ ಆಗ್ಲೇ ಇಲ್ಲ. ಆಗ ಆ ಕ್ಷಣದಲ್ಲಿ ಅವ್ನು ಗೊತ್ತಾಗತ್ತೆ, ನಾನು ಏನ್ ಇದೆಲ್ಲ ಶಾರೀರಿಕ ಬಲ ಇದೆ, ಈ ಶಕ್ತಿ ಏನಿದೆ, ಅಸ್ತ್ರಗಳು ಇದೆಲ್ಲ ಇದೇ ಸರ್ವಸ್ವ, ಆಯುಧಗಳಿದೆ, ಇದಿದ್ರೆ ಆಗೋಯ್ತು ಅಂತ ಭ್ರಮೇಲಿದ್ದೆ, ನನ್ನ ಭ್ರಮೆ ಇವತ್ತು ನಿರಸನ ಆಯ್ತು. ಈ ಕ್ಷತ್ರಿಯ ಬಲವೇ ಇದು ಉಪಯೋಗ ಇಲ್ಲ ಅಂತ ಗೊತ್ತಾಗೋಯ್ತು ಅಂತ ಹೇಳಿ ಅವನಲ್ಲಿ ಹೇಳ್ತಾನೆ, ದಿಗ್ಬಲಂ ಕ್ಷತ್ರಿಯ ಬಲಂ, ಈ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ. ಬ್ರಹ್ಮ ತೇಜೋ ಬಲಂ ಬಲಂ, ಬ್ರಹ್ಮ ತೇಜಸ್ಸಿದೆಯಲ್ಲ, ಆ ಏನು ವಸಿಷ್ಠರ ಬ್ರಹ್ಮ ತೇಜಸ್ಸನ್ನ ಪ್ರತ್ಯಕ್ಷ ನೋಡ್ದ, ಅದೇ ಬಲ. ಬ್ರಹ್ಮ ತೇಜೋ ಬಲಂ ಬಲಂ, ಏಕೇನ ಬ್ರಹ್ಮದಂಡೇನ ಸರ್ವಶಸ್ತ್ರಾಣಿ ಹತಾನಿಮೆ, ಒಂದು ಬ್ರಹ್ಮದಂಡ ಇಟ್ಕೊಂಡು ನಾನು ಅಷ್ಟು ಶಸ್ತ್ರಗಳನ್ನ ಇವರು ಸಂಹಾರ ಮಾಡಿಬಿಟ್ರು ಇವರು ಅಂತ ಹೇಳಿ ಅವನು ವಾಪಸ್ ಹೊರಟೋಗ್ತಾನೆ. ಅವನು ನಿಶ್ಚಯ ಆಗ್ಬಿಡುತ್ತೆ, ಇದು ನನಗೆ ಇದು ಕ್ಷತ್ರಿಯ ಬಲ ಅನ್ನೋದು ಅಲ್ವೇ ಅಲ್ಲ, ನಾನೇನಾರು ಪಡಿಬೇಕು ಅಂದ್ರೆ ಆ ವಸಿಷ್ಠರ ರೀತಿ ಆಗ್ಬೇಕು, ವಸಿಷ್ಠರ ರೀತಿಯಲ್ಲಿ ನಾನು ಕೂಡ ಒಂದು
ಬ್ರಹ್ಮ ತೇಜಸ್ಸನ್ನು ಪಡಿಬೇಕು, ನಾನು ತಪಸ್ ಮಾಡ್ತೀನಿ, ನಾನು ಬ್ರಹ್ಮರ್ಷಿ ಆಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಅವರು ಇಡೀ ಅವ್ರ ಪರಿವಾರ ಸಮೇತ ದಕ್ಷಿಣದ ಕಡೆಗೆ ತೆರಳಿ ಅಲ್ಲೊಂದು ಕಡೆ ನೆಲೆಸ್ತಾರೆ. ನೆಲೆಸಿ ಅವರು ತಪಸ್ಸು ಮಾಡಕ್ಕೆ ಶುರು ಮಾಡ್ತಾರೆ. ತಪಸ್ಸು ಅವ್ರದ್ದು ನಡೀತಾ ಇರಬೇಕಾದ್ರೆ ಈ ತಪಸ್ಸಿನ ವಿಷಯಗಳು ಗೊತ್ತಾಗ್ತಾ ಇರುತ್ತೆ. ಅನೇಕ ಕಡೆ ಈ ಥರ ತಪಸ್ಸು ಮಾಡ್ತಾ ಇದ್ದಾರೆ ಕೌಶಿಕ ಮಹಾರಾಜ ಅಂತ. ಆ ಸಮಯದಲ್ಲಿ ಒಬ್ಬ ಇಕ್ಷ್ವಾಕು ವಂಶದ ರಾಜ, ಅವನ ಹೆಸರು ತ್ರಿಶಂಕು ಅಂತೇಳಿ. ಅವನು ಒಳ್ಳೆ ಧರ್ಮಿಷ್ಠ, ಒಳ್ಳೆ ರಾಜ್ಯ, ಒಳ್ಳೆ ಆಡಳಿತವನ್ನು ಕೊಡ್ತಾ ಇರ್ತಾನೆ. ಅವನಿಗೆ ಮನಸ್ಸಿನಲ್ಲಿ ಒಂದು ಆಸೆ ಬರುತ್ತೆ. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಒಂದು ಆಸೆ ನನಗೆ ಅಂದರೆ ಸ್ವರ್ಗಕ್ಕೆ ಹೋಗಬೇಕು, ಆದರೆ ಸಶರೀರವಾಗಿ ಹೋಗಬೇಕು, ಇದೇ ಶರೀರದಲ್ಲಿ ನಾನು ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಬಂದ್ಬಿಡುತ್ತೆ. ಅವನು ತನ್ನ ರಾಜಗುರುಗಳಾದಂಥ ವಸಿಷ್ಠರು ಕೇಳ್ತಾನೆ, ಈ ಥರ ನೀವು ಒಂದು ಯಾಗ ಮಾಡಿ, ಆ ಯಾಗದ ಮೂಲಕ ನನ್ನ ಸಶರೀರವಾಗಿ ಸ್ವರ್ಗಕ್ಕೆ ನೀವು ಕಳಿಸ್ಕೊಡ್ಬೇಕು, ಆ ರೀತಿಯ ಒಂದು ಯಾಗ ಮಾಡಿ ಅಂತ. ಆಗ ವಸಿಷ್ಠರು ಹೇಳ್ತಾರೆ, ಇದು ಸರಿ ಇಲ್ಲಪ್ಪ ಇದು, ಯಾಕೆಂದರೆ ಸ್ವರ್ಗಕ್ಕೆ ಸಶರೀರವಾಗಿ ಹೋಗೋಕ್ಕೆ ಅವಕಾಶ ಇಲ್ಲ. ಈ ಶರೀರ ಏನಿದೆ ಇದು ಪಾಂಚಭೌತಿಕವಾದದ್ದು, ಇಲ್ಲೇ ಬಿಡಬೇಕು, ಈ ಭೂಮಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಬೇರೆ ಶರೀರ, ಈ ಶರೀರ ಅಲ್ಲಿ ಕೆಲಸ ಮಾಡಲ್ಲ. ಈಗ ನಾವು ಇಲ್ಲಿಂದ ಯಾವುದೋ ಬೇರೆ ದೇಶಕ್ಕೆ ಹೋಗ್ತೀವಿ, ಯುರೋಪ್ಗೆ ಹೋಗ್ಬಿಡ್ತೀವಿ. ಅಲ್ಲೋಗ್ಬಿಟ್ಟು ನಮ್ಮ ಜೇಬಿಂದ ತೆಗೆದು 500 ರೂಪಾಯಿ ಕೊಟ್ಟರೆ, 500 ರೂಪಾಯಿ ಕೊಡ್ತಾ ಇನ್ನಿ ಏನೋ ಕೊಡಿ ಅಂದರೆ ಅವರು ಏನೋ ಅದನ್ನು ಒಪ್ಕೊಳ್ಳಲ್ಲ. ಯಾಕೆಂದರೆ ಈ ಕರೆನ್ಸಿಯಲ್ಲಿ ವರ್ಕ್ ಆಗಲ್ಲ. ಹಾಗೆ ಈ ದೇಹ ಅಲ್ಲಿ ಆಗಲ್ಲ, ಹಾಗಾಗಿ ಇದಾಗಲ್ಲ ಅಂತಾರೆ. ಮತ್ತು ಅವ್ನು ತುಂಬ ಬಲವಂತ ಮಾಡ್ತಾನೆ. ಅವರು ಬೈದು ಬಿಡ್ತಾರೆ, ಇದೆಲ್ಲ ಹುಚ್ಚ ಆಸೆಗಳು, ಇದನ್ನು ನಿನ್ನ ಆಸೆಯನ್ನು ನೆರವೇರಿಸೋಕ್ಕಾಗಲ್ಲ ಅಂತೇಳಿ ಬೈದ್ಬಿಟ್ಟು ಹೋಗ್ತಾರೆ. ಇವನು ಏನಾದ್ರು ಮಾಡಲೇಬೇಕು ಅಂತ ಒಂಥರ ಹಠ ಬಂದ್ಬಿಡ್ತಾವನು. ವಸಿಷ್ಠರ ಮಕ್ಕಳಿರ್ತಾರೆ, ಅವ್ರ ಮಕ್ಕಳಿರೋವಂಥ ಜಾಗಕ್ಕೆ ಬರ್ತಾನೆ. ದೊಡ್ಡ ಒಂದು ಸಂತಾನ ಅವ್ರದ್ದು, 100 ಜನ ಇರ್ತಾರೆ. ಆ ಆಶ್ರಮಕ್ಕೆ ಬಂದು ಅವ್ರ ಮಕ್ಕಳನ್ನ ಕೇಳ್ತಾನೆ. ವಸಿಷ್ಠರ ಮಕ್ಕಳು, ನಮ್ಮ ತಂದೆನೇ ಬೇಡ ಅಂತ ಹೇಳಿದ್ರೆ ನೀ ಬಂದು ನನಗೆ ಕೇಳ್ತಾ ಇಲ್ಲ, ಅವರು ರಾಜಗುರುಗಳು, ಹಿರಿಯರು, ಬ್ರಹ್ಮರ್ಷಿಗಳು, ಅವ್ರು ಬೇಡ ಅಂತಿದ್ದನ್ನು ನಮ್ಮ ಕೈಯಲ್ಲಿ ಮಾಡ್ಸಕ್ಕೆ ಬರ್ತಾ ಇಲ್ಲ, ನಾವು ಮಾಡಲ್ಲ ಹೋಗು ಅಂತಾರೆ. ಅದ್ರ ಮಧ್ಯೆ ಒಬ್ಬ ಮಗ ಅವನು ಇವ್ರಿಗೆ ಶಾಪನೆ ಕೊಟ್ಬಿಡ್ತಾನೆ. ಅಂದರೆ ರಾಜಗುರುಗಳನ್ನು ನೀನು ಅವ್ರು ಹೇಳಿದ್ದ ಬೇಡ ಅಂತಿದ್ದನ್ನು ಮಾಡಕ್ಕೆ ಹೋಗ್ತಾ ಇಲ್ಲ, ಹೋಗಿ ನೀನು ಚಂಡಾಲ ಆಗು ಅಂತ ಹೇಳಿ ಬೈದ್ಬಿಟ್ಟು ಹೊರಟೋಗ್ತಾನೆ. ರಾತ್ರಿ ಕಳೆದು ಬೆಳಗಾಗೋಷ್ಟೊತ್ತಿಗೆ ರಾಜನ ಉಡುಪಿನಲ್ಲಿ ಬಂದಂತಹ ಇಕ್ಷ್ವಾಕು ವಂಶದ ತ್ರಿಶಂಕು ಒಬ್ಬ ಚಂಡಾಲನ ರೀತಿ ಆಗ್ಬಿಡ್ತಾನೆ. ಚಂಡಾಲ ಅಂದರೆ ಏನಿಲ್ಲ, ಅವನು ಸ್ಮಶಾನದಲ್ಲಿ ವಾಸ ಮಾಡ್ತಾನೆ. ಹರಕಲ್ ಬಟ್ಟೆ ಇರುತ್ತೆ, ಥರ ಒರಟಾದ ಚರ್ಮ, ತಲೆ ಎಲ್ಲ ಕೆದರಿರುತ್ತೆ. ಅಂದರೆ ಯಾವುದೇ ಆಭರಣ ಆಗಲಿ ಸರಿಯಾದಂಥ ಉಡುಪಿಲ್ಲ, ಹೇಗೋ ಬದುಕ್ತಾ ಇರ್ತಾರೆ ಅವರು ಚಂಡಾಲರು ಅಂತ, ಅವ್ರ ರೀತಿ ಆಗ್ಬಿಡ್ತಾನೆ. ಅಲ್ಲಿಂದ ಅವನು ವಿಶ್ವಾಮಿತ್ರರ ಬಳಿ ಬರ್ತಾನೆ. ವಿಶ್ವಾಮಿತ್ರರ ಬಳಿ ಬಂದಾಗ ವಿಶ್ವಾಮಿತ್ರರು ಅಂದರೆ ಕೌಶಿಕ ಮಹಾರಾಜ ಅವರು ಇವ್ರಿಗೆ ಹೇಳ್ತಾರೆ, ಏನು ಅಂತ ಕೇಳಿದಾಗ ಅವನ್ನೆಲ್ಲ ಹೇಳ್ತಾನೆ ತನ್ನ ಕಥೆಯನ್ನು. ಇವ್ರು ತುಂಬ ಒಳ್ಳೆಯವನಪ್ಪ, ನೀನು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ, ಆದರೆ ಈ ಥರ ಆಸೆ ಇಟ್ಕೊಂಡ್ಬಂದಿದೆಯಲ್ಲ ಅಂತ ಹೇಳ್ತಾರೆ. ಇಲ್ಲ, ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ಅಂತ ತುಂಬ ಕೇಳ್ಕೊಂಡಾಗ ಇವರು ಒಪ್ಪಿ ನಿನಗೆ ನಾನು ಸ್ವರ್ಗಲೋಕಕ್ಕೆ ಕಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಬಿಡ್ತಾರೆ. ಮಾತು ಕೊಟ್ಟ ಮೇಲೆ ತನ್ನೆಲ್ಲ ಶಕ್ತಿಯನ್ನು ಹಾಕಿ, ತನ್ನ ಯಾರ್ಯಾರು ಸಂಪರ್ಕದಲ್ಲಿ ಯಾರ ಎಲ್ಲ ಋತ್ವಿಜರನ್ನು ಸೇರಿಸಿ ಯಾಗ ಮಾಡಿ ಇವನನ್ನು ಕಳಿಸೇ ಬಿಡ್ತಾರೆ. ಅವನು ಸಶರೀರವಾಗಿ ಹೋಗ್ತಾನೆ. ಅಲ್ಲಿ ಇಂದ್ರ ಒಪ್ಪಲ್ಲ, ಈ ಥರ ಇವರು ಸ್ವೀಕಾರ ಮಾಡಲೇಬೇಕು ಅಂತ ಇವರು ಇಲ್ಲಿಂದ ವಿಶ್ವಾಮಿತ್ರರು ಬಲವಂತ ಮಾಡ್ತಾರೆ. ಆಗ ಇಂದ್ರ ಅಲ್ಲಿಂದ ಅವನ್ನ ನೀನು ಹೋಗು, ನೀನು ಉಲ್ಟಾ ತಲೆ ಕೆಳಗಡೆ ಕಾಲ್ ಮೇಲಡೆ ಆ ಥರ ಉಲ್ಟಾ ರೀತಿ ಅಲ್ಲಿಂದ ಅವನ್ನ ಕಳಿಸ್ಬಿಡ್ತಾರೆ. ಮೇಲಿಂದ ಅವರು ಬೀಳ್ತಾರೆ, ತ್ರಾಹಿ ತ್ರಾಹಿ ಅಂತ ಕಿರಿಚ್ಕೊಂಡು, ನನ್ನನ್ನು ಕಾಪಾಡಬೇಕು ವಿಶ್ವಾಮಿತ್ರರೇ, ನಿಮ್ಮನ್ನು ನಂಬ್ಕೊಂಡು ನಾವು ಹೋದೆ ಅಂತ ಹೇಳಿ ಕಿರಿಸ್ತಾನೆ. ಆಗ ಇವರ ತಪಶಕ್ತಿ ಎಲ್ಲ ಬಳಸಿ ಇವರು ಅವನಿಗಾಗಿ ಸ್ವರ್ಗದಲ್ಲಂತೂ ಜಾಗ ಕೊಡಲಿಲ್ಲ, ನಿನಗೆ ಒಂದು ಸ್ವರ್ಗ ಸೃಷ್ಟಿ ಮಾಡ್ತೀನಿ ಅಂತೇಳಿ ಒಂದು ಮಧ್ಯದಲ್ಲೇ, ಅಂದರೆ ಮೇಲ್ಗಡೆ ಸ್ವರ್ಗ ಇದೆ, ಇಲ್ಲಿ ಭೂಮಿ ಇದೆ, ಆ ಮಧ್ಯ ಭಾಗದಲ್ಲಿ ಒಂದು ಜಾಗದಲ್ಲಿ ಇವರು ಸಂಪೂರ್ಣ ತಪಶಕ್ತಿಯನ್ನು ಹಾಕಿ ಅವರು ಒಂದು ಸ್ವರ್ಗವನ್ನೇ ಸೃಷ್ಟಿ ಮಾಡಿಬಿಡ್ತಾರೆ. ಬರೀ ಸ್ವರ್ಗ ಅಂದರೆ ಒಂದು ಬಿಲ್ಡಿಂಗ್ ಅಥವಾ ಒಂದು ಜಾಗ, ಒಂದು ಲೋಕ
ಅಲ್ಲಿಗೆ ಬೇಕಾದಂಥ ನಕ್ಷತ್ರ ಮಂಡಲ ಎಲ್ಲ ಸೃಷ್ಟಿಗಳು ಎಲ್ಲವನ್ನು ವಿಶ್ವಾಮಿತ್ರ ಸೃಷ್ಟಿ ಅಂತ ಕರೀತಾರೆ. ಏನೇನು ಬೇಕೋ ಅಲ್ಲಿ ಜೀವನ ನಡೆಸೋಕ್ಕೆ ಅದನ್ನೆಲ್ಲ ಮಾಡಿಬಿಡ್ತಾರೆ, ಮಾಡಿ ಅವನೊಂದು ಆಶ್ರಯ ಕೊಡ್ತಾರೆ. ಆದರೆ ಇದೆಲ್ಲ ಆಗೋಷ್ಟೊತ್ತಿಗೆ ಏನಾಗುತ್ತೆ ಅಂದರೆ ಇವ್ರು ಏನೇನು ತಪಸ್ ಮಾಡಿದ್ರೋ ಅಷ್ಟು ಶಕ್ತಿ ಅದು ಹಯ ಆಗ್ಬಿಡುತ್ತೆ. ಯಾಕೆಂದರೆ ಇದಕ್ಕೆಲ್ಲ ಬಳಸ್ಬಿಟ್ರಲ್ಲ, ಸರಿ ಬೇಡ ಇಲ್ಲಿ ಅಂತೇಳಿ ಮತ್ತೆ ಅಲ್ಲಿಂದ ಹೊರಡ್ತಾರೆ. ಹೊರಟು ಪಶ್ಚಿಮ ದಿಕ್ಕಿಗೆ ಬರ್ತಾರೆ. ಪಶ್ಚಿಮ ದಿಕ್ಕಿನಲ್ಲಿ ಪುಷ್ಕರ ಅಂತ ಇದೆ, ಪುಷ್ಕರ ಸರೋವರದ ಬಳಿ ಒಂದು ಜಾಗದಲ್ಲಿ ಆಯ್ಕೆ ಮಾಡಿ ಅಲ್ಲಿ ತನ್ನ ಅಂದರೆ ಅವರ ಸಾಧನೆ ಮಾಡ್ತಾ ಇದ್ರು. ಒಂದೇನೋ ಮಧ್ಯದಲ್ಲಿ ಡೈವರ್ಷನ್ ಆಯಿತು, ತಮ್ಮ ಎಷ್ಟು ಖಾಲಿ ಆಗೋಯ್ತು, ಬರಿಗೈ ದಾಸರಾಗ್ಬಿಟ್ರು, ಬಿಡ್ಲಿಲ್ಲ. ಮತ್ತೆ ಇಲ್ಲಿ ಪಶ್ಚಿಮಕ್ಕೆ ಬರ್ತಾರೆ, ಮತ್ತೆ ಅಲ್ಲಿ ತಪಸ್ ಮಾಡಕ್ ಶುರು ಮಾಡ್ತಾರೆ. ವಿಶ್ವಾಮಿತ್ರರ ತಪಸ್ ಕೂತ್ಬಿಟ್ರೆ ಅತ್ಯಂತ ಘೋರವಾದ ತಪಸ್ಸು. ಹಾಗಾಗಿ ಆ ಸುದ್ದಿ ಎಲ್ಲ ಕಡೆ ಹರಡುತ್ತೆ, ಇಂದ್ರನ್ ತನಕ ಹೋಗುತ್ತೆ. ಇಂದ್ರ ಇವ್ರು ಮತ್ತೆ ಇನ್ನೇನು ಮಾಡ್ಬಿಡ್ತಾರಪ್ಪ ಅಂತ ಅವ್ನಿಗೆ ಯೋಚನೆ ಶುರು ಆಗತ್ತೆ. ಹಾಗಾಗಿ ಅವನು ಒಬ್ಳು ಗಂಧರ್ವೆ ಅವಳನ್ನ ಕಳಿಸ್ಕೊಡ್ತಾರೆ. ಯಾರನ್ನ? ಮೇನಕೆಯನ್ನು ಕಳಿಸ್ಕೊಡ್ತಾರೆ. ಸೊ ಇವರು ತಪಸ್ ಮಾಡ್ತಾ ಇರ್ತಾರೆ. ಆಗ ಆ ಸಮಯದಲ್ಲಿ ಮೇನಕೆ ಅವಳು ಬರ್ತಾಳೆ. ಅವಳಲ್ಲಿ ಸರೋವರದ ಸ್ನಾನ ಮಾಡಿ ಬರ್ತಾಳೆ. ಇವರು ನೋಡ್ತಾರೆ. ಇವರು ಒಂದು ಕಾಮವಶರಾಗ್ಬಿಟ್ಟು ಅವಳನ್ನು ಆಹ್ವಾನ ಮಾಡ್ತಾರೆ, ಬಾ ನನ್ನ ಆಶ್ರಮಕ್ಕೆ ಅಂತ ಕರೀತಾರೆ. ಇವರಲ್ಲಿ ಮದುವೆ ಆಗ್ತಾರೆ. ಅವಳ ಜೊತೆ 1 ದಿವಸ 2 ದಿವಸ ಹೀಗೆ ಆಗ್ತಾ ಆಗ್ತಾ ನೋಡ್ತಾ ನೋಡ್ತಾ 10 ವರ್ಷ ಕಳೆದೋದು. 10 ವರ್ಷ ಆದ್ಮೇಲೆ ಅವ್ರಿಗೆ ರಿಯಲೈಸ್ ಆಯ್ತು, ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ ಅಂತ. ಅವ್ರು ಏನೇನೆಲ್ಲ ಮಾಡಿದ್ರು ಅದಷ್ಟು ಸ್ಥಗಿತ ಆಗೋಯ್ತು, ಹೊಟ್ಟೋಯ್ತು ತಪಸ್ಸೆಲ್ಲ, ತಪಶಕ್ತಿ ಎಲ್ಲ. ಒಂದು ಮಗುನೂ ಆಗತ್ತೆ. ಆ ಮಗು ಹೆಣ್ಮಗುದು, ಆ ಹೆಣ್ಮಗುವೇ ಶಕುಂತಲೆ. ಮುಂದೆ ಆ ಮಗುವನ್ನ ಕಣ್ವರ ಆಶ್ರಮದಲ್ಲಿ ಆಕೆ ಬೆಳಿತಾಳೆ. ಆಕೆ ಮಗನಾಗಿ ಹುಟ್ಟಿದವನೇ ಭರತ. ಆ ಭರತನಿಂದಾಗಿ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದೆ. ಮುಂದೆ ಅದೇ ಸಂತತಿಯಲ್ಲಿ ಬಂದವರೇ ಪಾಂಡವ ಕೌರವರ ವಂಶ, ಅದೆಲ್ಲ ಬರುತ್ತೆ. ಅಂದ್ರೆ ಆ ಭರತನ ತಾತ ಇವರು, ತಾಯಿಯ ತಂದೆ. ಅಂದ್ರೆ ಆ ರೀತಿಯ ಒಂದು ಪರಂಪರೆಯಲ್ಲಿ ಬೆಳೆಯುತ್ತೆ. ಇವರು 10 ವರ್ಷ ನಂತರ ಇವ್ರಿಗೆ ಅದು ಮನವರಿಕೆ ಆಗಿ ನೀನು ಬೇಡ ಅಂತ ಹೋಗು ಅಂತ ಅವಳು ಕಳಿಸ್ಬಿಟ್ಟು ಇವ್ರು ಮತ್ತೆ ಈ ಜಾಗ ಬೇಡ ಅಂತೇಳಿ ಅಲ್ಲಿಂದ ಉತ್ತರಕ್ಕೆ ಬರ್ತಾರೆ. ಉತ್ತರ ಭಾರತಕ್ಕೆ ಬಂದು ಹಿಮಾಲಯದ ಒಂದು ಜಾಗದಲ್ಲಿ ಆಯ್ಕೆ ಮಾಡಿ ಅಲ್ಲಿ ಅವರು ತಪಸ್ಸು ಮುಂದುವರಿಸ್ತಾರೆ. ಅಂದ್ರೆ ಇದೊಂದೊಂದು ಕೂಡ ಸಾವಿರಾರು ವರ್ಷಗಳು, 100 ವರ್ಷಗಳು. ಆದ್ರೆ ಅವ್ರು ಬಿಡ್ತಾ ಇಲ್ಲ ಅವರ ಛಲವನ್ನ, ಮತ್ತೆ ತನ್ನ ಒಂದು ಪ್ರಯತ್ನ ಮಾಡ್ತಾರೆ. ಈಗ ಇಂದ್ರ ರಂಬೆನ ಕಳಿಸ್ಕೊಡ್ತಾನೆ. ರಂಬೆನ ಕಳಿಸಿದ್ರೆ ಇವ್ರಿಗೆ ಗೊತ್ತಾಗತ್ತೆ, ಈ ತರ ಒಂದ್ಸಲಿ ಆಗ್ಲೇ ಹಿಡ್ಬಿದ್ದೀನಿ ಅಂತ ಹೇಳಿ ಆ ರಂಬೆಗೆ ಇವರು ತಿರಸ್ಕಾರ ಮಾಡಿ ಬೇಡ ನೀನು ಅಂತ ಹೇಳಿ ಆಕೆಗೆ, ಅವಳು ಮತ್ತೆ ಪ್ರಯತ್ನ ಮಾಡಕ್ ಬರ್ತಾಳೆ, ಶಾಪ ಕೊಡ್ತಾರೆ. ಇವ್ರು ತಪಸ್ಸು ಮುಂದುವರಿಸ್. ಇವರು ಸಾಕಷ್ಟು ತಪಸ್ಸು ಮಾಡಿದ್ಮೇಲೆ ಬ್ರಹ್ಮನ ಒಂದು ದರ್ಶನ ಆಗುತ್ತೆ. ಬ್ರಹ್ಮ, ನೀನು ಒಳ್ಳೆ ಸಾಧನೆ ಮಾಡಿಯಪ್ಪ, ಒಳ್ಳೆ ರಾಜರ್ಷಿ ಆಗಿದೆ ನೀನು ಅಂತ ಹೇಳಿ ಅಂತರ್ಧಾನ ಆಗ್ಬಿಡುತ್ತೆ. ಇವ್ರಿಗೆ ಬೇಜಾರಾಗ್ಬಿಡುತ್ತೆ. ಅಂದ್ರೆ ಇಷ್ಟೆಲ್ಲ ತಪಸ್ ಮಾಡಿದ್ ನಾನು ಬ್ರಹ್ಮರ್ಷಿ ಆಗ್ಬೇಕು ಅಂತ ಹೇಳಿ ಇವ್ರು ನಂಗೆ ರಾಜರ್ಷಿ ಅಂತ ಹೇಳಿಬಿಟ್ರು ಅಂತೇಳಿ ಮತ್ತೆ ತನ್ನ ತಪಸ್ಸನ್ನ ಮುಂದುವರಿಸ್ತಾನೆ. ಸುಮಾರು ಬಾರಿ ತಪಸ್ಸಾಗತ್ತೆ. ಆ ತಪಸ್ಸಾದ್ಮೇಲೆ ಮತ್ತೆ ಬ್ರಹ್ಮನ ದರ್ಶನ ಆಗುತ್ತೆ. ಬ್ರಹ್ಮ, ಈಗ ನೀನು ಮಹರ್ಷಿ ಆಗಿದೆಯಾ ಅಂತ, ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಏರಿದೆಯಾ ಅಂತ. ಅಂದ್ರೆ ತನ್ನ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ದೋಷಗಳನ್ನ ಬಿಟ್ಟು ಮೇಲಕ್ಕೆ ಸಾಗ್ತಾ ಹೋಗ್ಬೇಕು. ಪ್ರಾರಂಭದಲ್ಲಿ ಅವರು ಆಸೆ ಅಥವಾ ಅಂದ್ರೆ ಇದು ಬೇಕು ನನಗೆ ಅಂತ ಆಸೆ ಇತ್ತು. ಅದಾದ್ಮೇಲೆ ದ್ವೇಷ, ವಸಿಷ್ಠರನ್ನ ಮುಗಿಸೇ ಬಿಡ್ತೀನಿ ಅನ್ನೋ ದ್ವೇಷ, ಅದನ್ನ ದಾಟಿ ಮುಂದಕ್ಕೆ ಬಂದ್ರು. ಕಾಮಕ್ಕೆ ಒಳಗಾದ್ರು, ಕಾಮವನ್ನ ಗೆದ್ರು, ಮೇಲಕ್ಕೆ ಬಂದ್ರು. ಹೀಗೆ ಒಂದೊಂದೇ ಹಂತವನ್ನ ಏರ್ತಾ ಏರ್ತಾ ಅವರು ಮಹರ್ಷಿ ಆಗ್ತಾರೆ. ಆದ್ರೆ ಇವ್ರಿಗೆ ನಾ ಬ್ರಹ್ಮರ್ಷಿ ಆಗ್ಬೇಕು ಅಂತೇಳಿ ಆಗ ಇಲ್ಲ, ಇನ್ನೂ ಸಾಧನೆ ಮಾಡಬೇಕಾಗಿದೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಹೀಗೆ ಅವರು ತಪಸ್ ಮಾಡ್ತಾ 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 ಅವರಲ್ಲಿ ಎಷ್ಟು ಪರಿವರ್ತನೆ ಆಗುತ್ತೆ ಅಂದ್ರೆ, ಒಂದ್ಸಲಿ ವಾಮದೇವ ಅಂದ್ರೆ ಇವರ ತುಂಬಾ ಆತ್ಮೀಯ, ಅಂದ್ರೆ ವಸಿಷ್ಠರ ಶಿಷ್ಯ, ವಿಶ್ವಾಮಿತ್ರರಿಗೆ ಕೂಡ ಅವರು ಗುರುಗಳು. ಅವ್ರ ಜೊತೆ ಮಾತಾಡ್ತಾ ಹೇಳ್ತಾರೆ, ನೋಡು ನನಗೆ ಎಲ್ಲ ನಂದೆನ್ನುವ ಅಹಂಕಾರ ಇತ್ತು, ಆ ಶಬಲೆ ನಂಗೆ ಬೇಕು ಅನ್ನುವ ಹಠ ಇತ್ತು, ಆ ಹಠ ಹೋಯ್ತು, ಆಸೆ ಹೋಯ್ತು,
ಕಾಮದ ಒಂದು ಪ್ರಚೋದನೆ ಇತ್ತು, ಅದಾಯಿತು, ದ್ವೇಷ ಹೋಯ್ತು. ಈಗ ನನಗೆ ವಸಿಷ್ಠರ ಬಗ್ಗೆ ಏನು ದ್ವೇಷನೇ ಇಲ್ಲ. ಬರೀ ವಸಿಷ್ಠರಲ್ಲ, ಯಾರ ಬಗ್ಗೆನೂ ನಂಗೆ ದ್ವೇಷ ಇಲ್ಲ. ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವ ಒಂದು ಭಾವ ನನ್ನ ಹೃದಯದಲ್ಲಿ ಮೂಡಿದೆ ಅಂತ ಹೇಳ್ತಾರೆ. ಆಗ ಅವರು ವಾಮದೇವರು ಹೇಳ್ತಾರೆ, ನಿಮ್ಮ ಹೃದಯದಲ್ಲಿ ಮೂಡಿದಲ್ಲ, ಇದೇ ನಿಮ್ಮಲ್ಲಿ ಆಗಿರತಕ್ಕಂಥ ದೊಡ್ಡ ಪರಿವರ್ತನೆ. ನೀವು ಎಲ್ರಿಗೂ ಬೇಕಾದವರು ಅಂತ. ಎಷ್ಟು ಮಟ್ಟಿಗೆ ಅಂದ್ರೆ ಇಂದ್ರ ಸ್ವತಃ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ನೋಡಿ ನೀವು ನನಗೂ ಬೇಕಾದವನು, ಯಾವಾಗ ಬೇಕಾದ್ರೂ ನೀವು ಸ್ವರ್ಗಲೋಕಕ್ಕೆ ಬರ್ಬೋದು, ನಾನು ಯಾವಾಗ ಕರೆದ್ರೂ ನಿಮ್ಗೆ ದರ್ಶನ ಕೊಡ್ತೀನಿ ಅಂತ ಹೇಳಿ ಇಂದ್ರ ಕೂಡ ಮಾತು ಕೊಡ್ತಾನೆ. ಅಂದ್ರೆ ಎಲ್ಲರಿಗೂ ಇವರು ಬೇಕಾದವರಾದ್ರಲ್ಲ, ಹಾಗಾಗಿ ವಿಶ್ವಾಮಿತ್ರ ಅನ್ನುವ ಹೆಸರು ಅದು ಹೆಚ್ಚು ಪ್ರಸಿದ್ಧ ಆಗ್ತಾ ಹೋಯ್ತು. ಎಲ್ಲರಿಗೂ ಬೇಕಾದವರು, ಎಲ್ಲರಿಗೂ ಮಿತ್ರ, ಇಡೀ ವಿಶ್ವಕ್ಕೆ ಮಿತ್ರ ಅನ್ನುವ ಅರ್ಥದಲ್ಲಿ. ಮತ್ತೆ ಸಾಧನೆ ಮಾಡ್ತಾ ಮಾಡ್ತಾ ಇವರು ಬ್ರಹ್ಮರ್ಷಿಯಾಗಿ ಅವರು ಬ್ರಹ್ಮನಿಂದ ಸ್ವತಃ ಅವರು ಹೇಳಿಸ್ಕೊಳ್ತಾರೆ. ಅದಾದ್ಮೇಲೆ ಅವರು ಬಂದು ವಸಿಷ್ಠರನ್ನ ಭೇಟಿ ಮಾಡ್ತಾರೆ. ವಸಿಷ್ಠರು ಅತ್ಯಂತ ಗೌರವದಿಂದ ಅವ್ರಿಗೆ ನಮಿಸಿ, ನೀವು ಇವಾಗ ದೊಡ್ಡ ಸಾಧಕರಾಗಿದ್ದೀರಾ, ಬ್ರಾಹ್ಮಣ್ಯವನ್ನ ಸಾಧನೆ ಮಾಡಿದ್ದೀರಾ, ನೀವು ಬ್ರಹ್ಮರ್ಷಿಗಳಾಗಿದ್ದೀರಾ ಅಂತ ಹೇಳಿ ಅವ್ರ ಬಾಯಿನಲ್ಲಿ ಬರುತ್ತೆ. ಯಾವಾಗ ವಸಿಷ್ಠರ ಬಾಯಿನಲ್ಲಿ ಬರುತ್ತೆ, ವಿಶ್ವಾಮಿತ್ರರಿಗೆ ಆನಂದ ಆಗ್ಬಿಡುತ್ತೆ. ಯಾವ ವ್ಯಕ್ತಿಯನ್ನು ಇವರು ದ್ವೇಷ ಮಾಡಿದ್ರು ಅಲ್ಲಿಂದ ಪ್ರಾರಂಭ ಆಗಿ ಅವರ ಬಾಯಿನಲ್ಲಿ ನಾನು ಒಂದು ರೀತಿ ಶಬಾಷ್ ಅನ್ಸ್ಕೋಬೇಕು ಅನ್ನೋ ರೀತಿಯಲ್ಲಿ ಅಷ್ಟು ಅವ್ರಿಗೆ ಅವ್ರ ಬಗ್ಗೆ ಅಷ್ಟು ಆಧಾರ ಇರುತ್ತೆ. ಅದಾದ್ಮೇಲೆ ವಸಿಷ್ಠರೇನು ಬದಲಾಗಿಲ್ಲ, ಅವ್ರು ಹಾಗೇ ಇದ್ದಾರೆ. ವಿಶ್ವಾಮಿತ್ರರು ತಮ್ಮ ಸಾಧನೆಯಿಂದ ಎತ್ತರಕ್ಕೆ ಹೇರ್ತಾ ಹೋಗ್ತಾರೆ. ಈ ಸಮಯದಲ್ಲಿ ಮತ್ತೊಂದು ಪ್ರಸಂಗ ನಡೆಯುತ್ತೆ. ಒಬ್ಬ ಅಂಬರೀಷ ಅಂತೇಳಿ, ಅವನು ಕೂಡ ಇಕ್ಷ್ವಾಕು ವಂಶದ ರಾಜ. ಅವನೊಂದು ಯಾಗ ಮಾಡ್ತಾ ಇರ್ತಾನೆ. ಆ ಯಾಗ ಮಾಡ್ತಾ ಇರ್ಬೇಕಾದ್ರೆ ಒಂದು ಮೃಗ ಒಂದು ಇದಿರುತ್ತೆ, ಯಾಗಕ್ಕಾಗಿ ಒಂದು ಪ್ರಾಣಿಯನ್ನ ಇಟ್ಟಿರ್ತಾರೆ. ಅದು ಎಲ್ಲೋ ಯಾರೋ ತಗೊಂಡೋಗ್ತಾರೆ, ಯಜ್ಞಕ್ಕಾಗಿರ್ತಕ್ಕಂಥ ಒಂದು ಮೃಗ. ಅದು ಬೇಕೇ ಬೇಕು, ಇಲ್ಲಾಂದ್ರೆ ಇನ್ಕಂಪ್ಲೀಟ್ ಆಗ್ಬಿಡುತ್ತೆ ಅಂತ ಹೇಳಿ ಅವರು ಋತ್ವಿಜರು ಪುರೋಹಿತರೆಲ್ಲ ಹೇಳ್ತಾರೆ. ಸರಿ, ಎಲ್ಲಿ ಅಂತ ಹುಡ್ಕೊಂಡ್ರೆ ಸಿಗೋದಿಲ್ಲ. ಆಗ ಅವ್ರು ಹೇಳ್ತಾರೆ, ಅಕಸ್ಮಾತ್ ಮೃಗ ಸಿಗಲಿಲ್ಲ ಅಂದ್ರೆ ಅದರ ಒಂದು ಬದಲು ಒಬ್ಬ ಮನುಷ್ಯನ್ನ ನೀವು ಮೃಗದ ರೀತಿ ಬಲಿ ಕೊಟ್ಟರು ಆಗತ್ತೆ ಅಂತ ಒಂದು ಆಪ್ಷನ್ ಹೇಳ್ತಾರೆ. ಆಗ ಅಂಬರೀಷ ಹುಡ್ಕೊಂಡ್ ಬಂದಾಗ ರುಚಿಕ ಋಷಿಗಳ ಆಶ್ರಮಕ್ಕೆ ಬರ್ತಾನೆ. ರುಚಿಕ ಯಾರು ಅಂತ ಹೇಳಿದ್ರೆ ವಿಶ್ವಾಮಿತ್ರರ ಅಕ್ಕ ಸತ್ಯವತಿಯ ಗಂಡ ರುಚಿಕ. ಅವ್ರು ಆಶ್ರಮಕ್ಕೆ ಬರ್ತಾರೆ. ಆಶ್ರಮಕ್ಕೆ ಬಂದಾಗ ಅಲ್ಲಿ ಈ ಥರ ಹೇಳ್ತಾನೆ, ಅವ್ರಿಗೆ 3 ಜನ ಮಕ್ಕಳಿರ್ತಾರೆ. ನಿಮ್ಮ ಮಕ್ಕಳಲ್ಲಿ ಒಬ್ರು ನಂಗೆ ಕೊಡ್ತೀರಾ, ನಿಮಗೆ ನಾನು ಎಲ್ಲ ರೀತಿಯ ಒಂದು ನನ್ನ ಕಡೆಯಿಂದ ಎಲ್ಲ ದಾನವನ್ನು ಕೊಡ್ತೀನಿ, ದಯಮಾಡಿ ನಿಮ್ಮಲ್ಲಿ ಒಬ್ಬ ಮಗನ್ನ ನನಗೆ ಯಜ್ಞಕ್ಕೆ ಬಲಿಗೆ ಕೊಡಿ ಅಂತ ಕೇಳ್ತಾರೆ. ಆಗ ಮೊದಲನೇ ಮಗ, ಸಾಮಾನ್ಯವಾಗಿ ಅಪ್ಪನಿಗೆ ಮೊದಲನೇ ಮಗ ಅಂದ್ರೆ ತುಂಬಾ ಪ್ರೀತಿ ಜಾಸ್ತಿ ಅಂತ, ಹಾಗಾಗಿ ಇವನು ಮೊದಲನೇ ಮಗನ್ ಬಿಟ್ಟು ಕೊಡೋಣ ಅಂತ ಹೇಳ್ತಾನೆ ರುಚಿಕ. ಅಷ್ಟೊತ್ತಿಗೆ ಅವರ ಹೆಂಡತಿ ಸತ್ಯವತಿ ಬರ್ತಾಳೆ. ಅವಳಿಗೆ ತಾಯಿಗೆ ಯಾವಾಗಲೂ ಕಡೆ ಮಗನ ಬಗ್ಗೆ ಪ್ರೀತಿ ಜಾಸ್ತಿ. ಅವಳು ಕಡೆ ಮಗನ್ನ ಹಿಡ್ಕೊಂಡ್ಬಿಡ್ತಾಳೆ, ಇಲ್ಲ ಇವನ್ನ ಕೊಡಲ್ಲ ಅಂತ. ಆಗ ಮಧ್ಯದಲ್ಲಿ ಒಬ್ಬ ಇರ್ತಾನೆ ಮಗ, ಶುನಶೇಪ ಅಂತೇಳಿ. ಪಾಪ ಅವನ್ಗೆ ಅಪ್ಪನೂ ಬೇಕು ಅನ್ನಿಲ್ಲ, ಅಮ್ಮನೂ ಬೇಕು ಅನ್ನಿಲ್ಲ, ಆ ರೀತಿಯ ಮಧ್ಯಮ ಅವನು ಹೇಳ್ತಾನೆ, ಇವರಿಬ್ರು ಈ ತರ ಹೇಳ್ತಾ ಇರೋದು ನೋಡಿದ್ರೆ ಪ್ರಾಯಶಃ ನಾನೇ ನಿಮಗೆ ಈಗ ಯಜ್ಞಕ್ಕೆ ಬೇಕಾದ ವ್ಯಕ್ತಿ ಅನ್ಸುತ್ತೆ, ಆಯ್ತು ಅಂತ ಅವ್ರ ಜೊತೆ ಬರ್ತಾನೆ. ಅವ್ರು ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ವಿಶ್ವಾಮಿತ್ರರ ಒಂದು ಆಶ್ರಮ ಸಿಗುತ್ತೆ. ವಿಶ್ವಾಮಿತ್ರರ ನೋಡ್ತಾ ಇದ್ದಂಗೆ ಸೋದರ ಮಾವ ಇವನ್ಗೆ ತುಂಬಾ ಒಂಥರ ದುಃಖ ಆಗ್ಬಿಡುತ್ತೆ. ಬಂದು ಅವ್ರನ್ನ ಕಾಲಿಗೆ ಬಿದ್ದು ಜೋರ ಹತ್ತು ಬಿಡ್ತಾನೆ. ಶುನಶೇಪ ಹೇಳ್ತಾನೆ, ಈ ತರ ನನಗೆ ತೊಗೊಂಡೋಗ್ತಾರೆ ಅಂತ ಹೇಳ್ತಾನೆ. ಆಗ ಇವರು ವಿಶ್ವಾಮಿತ್ರರು ತನ್ನ ಮಕ್ಕಳಿರ್ತಾವ, ಅವ್ರು ಎಷ್ಟೊಂದು ಜನ ಮಕ್ಕಳು, ನಿಮ್ಮಲ್ಲೊಬ್ರು ಹೋಗಿ ಅಂತ ಹೇಳ್ತಾರೆ. ಆಗ ಇವರು ಮಕ್ಕಳು, ನಾವು ನಿಮ್ಮ ಸ್ವಂತ ಮಕ್ಕಳು, ಇವನ್ ಕಾಪಾಡಕ್ಕೋಸ್ಕರ ನೀವು ನಮ್ಮನ್ನ ಕಳಿಸ್ತಾ ಇರಾ ಅಂತ ಹೀಗೆ ನಡೆಯುತ್ತೆ. ಅಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಇವರು ಇನ್ನೊಬ್ಬರಿಗೆ ಉಪಕಾರ ಮಾಡೋಕ್ಕೋಸ್ಕರ ಎಂಥ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ, ಈ ಶುನಶೇಪನ ರಕ್ಷಣೆ ಮಾಡೇ ಮಾಡ್ತೀನಿ ಅಂತ ಹೇಳಿ ತನ್ನ ಮಕ್ಕಳಿಗೆ ಶಾಪ ಕೊಟ್ಬಿಡ್ತಾರೆ, ನಿನ್ನ ತ್ಯಜಿಸಿ ನಾನು ಅಂತ ಹೇಳ್ಬಿಡ್ತಾರೆ. ಈ ರೀತಿ ವಿಶ್ವಾಮಿತ್ರರ ಜೀವನದಲ್ಲಿ ಅನೇಕ ಹಂತಗಳನ್ನು ನಾವು ನೋಡ್ತಾ ಹೋಗೋದು. ಇದರಲ್ಲಿ ಬಹಳ ಒಂದು
ಮುಖ್ಯವಾದ ಒಂದು ಭಾಗ ನಮಗೆ ತುಂಬಾ ರೋಚಕ ಅಥವಾ ನಮಗೆ ವಿಸ್ತಾರವಾಗಿ ಸಿಗುವಂಥದ್ದು ರಾಮಾಯಣ. ರಾಮಾಯಣದ ನಾವು ಬಾಲಕಾಂಡವನ್ನ ತೆಗೆದ್ರೆ, ರಾಮಾಯಣದ ಮೊದಲನೇ ಭಾಗ ಬಾಲಕಾಂಡ. ಆ ಬಾಲಕಾಂಡದಲ್ಲಿ ರಾಮನ ಜನನದ ಮುಂಚಿನ ಕಥೆಗಳೆಲ್ಲ ಬರುತ್ತೆ. ಅದಾದ್ಮೇಲೆ ಎಲ್ಲ ದಶರಥ ಅವನ ಪುತ್ರ ಕಾಮಿಷ್ಟಿ ಯಾಗ ಎಲ್ಲ ಆಗಿ ರಾಮನ ಜನನ, ಅಂದ್ರೆ ಒಂದೊಂದು ಭಾಗಕ್ಕೆ ಸರ್ಗ ಅಂತ ಕರೀತಾರೆ. ಅಲ್ಲಿ ಆ ರಾಮ ಮತ್ತು ಇತ್ಯಾದಿಗಳು, ರಾಮಾದಿ ಅವತಾರ ಅವರ ಒಂದು ಸರ್ಗ ಇದೆ. ಅದು ಇಮ್ಮಿಡಿಯೇಟ್ ಅದೇ ಸರ್ಗದಲ್ಲಿ ವಿಶ್ವಾಮಿತ್ರರ ಪ್ರವೇಶ. ಸೊ ನಿಮ್ಗೆ ನಮ್ ಕತೆ ಗೊತ್ತಿದೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ವಿಶ್ವಾಮಿತ್ರರು ದಶರಥನ ಮನೆಗೆ ಬಂದಿದ್ದಾರೆ, ಅರಮನೆಗೆ ಬರ್ತಾ ಇದ್ದಂಗೆ ದಶರಥ ಅವ್ರಿಗೆ ಎಲ್ಲ ಆದರಾತಿಥ್ಯವನ್ನ ಮಾಡಿ ಅವ್ರಿಗೆ ತುಂಬಾ ಭಕ್ತಿಯಿಂದ ನನ್ನಿಂದ ಏನಾಗ್ಬೇಕು ಹೇಳಿ, ನೀವ್ ಏನ್ ಹೇಳಿದ್ರು ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಕೇಳ್ಕೊಳ್ತಾನೆ. ಯಾವಾಗ್ಲೂ ಒಂದ್ಸಲಿ ಏನು ಅಂತ ಕೇಳಿ ಮಾತು ಕೊಡಬೇಕು. ದಶರಥ ನೀವ್ ಏನ್ ಹೇಳಿದ್ರು ಮಾಡ್ತೀನಿ, ನಿಮ್ಮ ಆಜ್ಞೆ ಕೊಡಿ ಅಂತ ಹೇಳ್ತಾನೆ. ಆಗ ವಿಶ್ವಾಮಿತ್ರ ಹೇಳ್ತಾರೆ, ಈ ತರ ನಾನೊಂದು ಯಜ್ಞ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಜಾಗದಲ್ಲಿ, ಸಿದ್ಧಾಶ್ರಮ ಅಂತ. ಆ ಯಜ್ಞ ಕಡೇ ಹಂತಕ್ಕೆ ಬಂದಿದೆ, ಆದ್ರೆ ಕೆಲವು ರಾಕ್ಷಸರಿಂದ ತೊಂದರೆ ಆಗ್ತಾ ಇದೆ. ಮಾರೀಚ, ಸುಬಾಹು ಅವ್ರುಗಳು ಬಂದು ಮಾಂಸ ರಕ್ತಗಳನ್ನೆಲ್ಲ ಸುರಿದ್ಬಿಟ್ಟು ನಮ್ಮ ಯಜ್ಞಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ನಾನೀಗ ವ್ರತಧಾರಿ ಆಗಿದ್ದೀನಿ, ಹಾಗಾಗಿ ನಾನೇನು ಮಾಡೋಂಗಿಲ್ಲ. ಹಾಗಾಗಿ ನನ್ನ ಯಜ್ಞ ಇದು ಪೂರ್ಣಗೊಳ್ಳಕ್ಕೆ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ರಾಮನನ್ನು ಕಳಿಸ್ಕೊಡಿ ಅಂತ ಕೇಳ್ತಾರೆ. ದಶರಥ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಏನ್ ಬೇಕಾದ್ರೂ ಕೊಡಕ್ಕೆ ರೆಡಿ ಇದ್ದ. ಆದ್ರೆ ಯಾವಾಗ ರಾಮನ್ ಕೇಳಿದ್ರು, ಅಯ್ಯೋ ರಾಮ ಬೇಡ, ರಾಮ ಇನ್ನು ಚಿಕ್ಕವನು, ಅವನ್ಗೆ ಇನ್ನು ಅಷ್ಟೆಲ್ಲ ಬರಲ್ಲ, ನಾನ್ ಬರ್ತೀನಿ, ನನ್ನ ಸೈನ್ಯವನ್ನ ತಗೊಂಡ್ಬರ್ತೀನಿ, ಹೀಗೆ ಎಲ್ಲಾ ರೀತಿ ಸಮಜಾಯಿಷಿ ಕೊಡಕ್ಕೆ ಟ್ರೈ ಮಾಡ್ತಾನೆ. ಅಂದ್ರೆ ಕಳ್ಸಕ್ ಇಷ್ಟ ಇಲ್ಲ ದಶರಥನ್ಗೆ ರಾಮನ್ ಕಳ್ಸಕ್ಕೆ, ಆದ್ರೆ ಮಾತು ಕೊಟ್ಬಿಡಿಯಾನೆ. ಆಗ ವಿಶ್ವಾಮಿತ್ರ ಹೇಳ್ತಾರೆ, ಆಯ್ತಪ್ಪ ಬೇಡ ಬಿಡು, ಈ ತರ ಮಾತಿಗೆ ತಪ್ಪಿದ ಇಕ್ಷ್ವಾಕು ವಂಶದ ರಾಜ ನೀನು ಅಂತ ಅನ್ಕೊಂಡು ನಾನು ಹೋಗ್ತೀನಿ ಬಿಡು, ಪರವಾಗಿಲ್ಲ ಅಂದ್ಬಿಡ್ತಾರೆ. ಅವನಿಗೆ ಒಂದು ರೀತಿಯ ಧರ್ಮ ಸಂಕಟ, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಆವಾಗ ವಶಿಷ್ಠರು ಅಲ್ಲೇ ಇರ್ತಾರೆ. ವಶಿಷ್ಠರು ಇವರ ಕುಲಗುರುಗಳು. ಅವ್ರು ಹೇಳ್ತಾರೆ, ಅವರು ನೋಡಿ, ಹಿಂದೆ ಕತೆ ಗೊತ್ತು ನಮ್ಗೆ, ವಶಿಷ್ಠ ವಿಶ್ವಾಮಿತ್ರರ ಮಧ್ಯೆ ನಡೆದಿದ್ದಲ್ಲ. ಈ ವಶಿಷ್ಠರು ವಿಶ್ವಾಮಿತ್ರರ ಮಹಿಮೆಯನ್ನ ಅಲ್ಲಿ ಹೇಳ್ತಾರೆ. ಅಲ್ಲಿ ಹೇಳಿ, ಅತ್ಯಂತ ಸಮರ್ಥವಾದಂತ ವ್ಯಕ್ತಿಗಳ ಜೊತೆ ನಿನ್ನ ಮಗನ ಕಳಿಸ್ಕೊಡು, ನಿನ್ನ ಮಗನಿಗೆ ಶ್ರೇಯಸ್ಸಾಗತ್ತೆ, ಎಲ್ಲ ಒಳ್ಳೇದಾಗತ್ತೆ, ಅವ್ರ ಜೊತೆ ಯಾವುದೇ ಹಿಂಜರಿಕೆ ಇಲ್ಲದೆ ಕಳಿಸ್ಕೊಡು ಅಂತ ಹೇಳಿ ದಶರಥನಿಗೆ ವಿಶ್ವಾಮಿತ್ರರ ಬಗ್ಗೆ ವಸಿಷ್ಠರು ಹೇಳ್ತಾರೆ. ಆಮೇಲೆ ಇವರು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ರಾಮ ಮತ್ತೆ ಜೊತೆ ಲಕ್ಷ್ಮಣನ ಬರ್ತಾನೆ. ವಿಶ್ವಾಮಿತ್ರ, ರಾಮ, ಲಕ್ಷ್ಮಣ 3 ಜನ ಅಲ್ಲಿಂದ ಹೋಗ್ತಾರೆ. ಅಯೋಧ್ಯೆಯಿಂದ ನಡ್ಕೊಂಡು ಹೋಗ್ತಾರೆ. ಅಲ್ಲಿ ಸರಿಯೂ ನದಿ ದಾಟದ ಮೇಲೆ ಒಂದ್ ಕಡೆ ವಿಶ್ವಾಮಿತ್ರ ಹೇಳ್ತಾರೆ, ನಿಮಗೆ ನಾನು ಬಲ ಮತ್ತು ಅತಿಬಲ ಅನ್ನುವ 2 ವಿದ್ಯೆಯನ್ನ ಉಪದೇಶ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಆಚಮನ ಮಾಡಿ ಅಂತೇಳಿ ಇಬ್ರಿಗೂ ಉಪದೇಶ ಮಾಡ್ತಾರೆ. ಈ ಬಲ ಅತಿಬಲ ಅಂತ ಹೇಳಿದ್ರೆ ಅದನ್ನ ಯಾರು ಕಲ್ತಿರ್ತಾರ ಆ ವಿದ್ಯೆಯನ್ನ, ಅವ್ರಿಗೆ ಬಾಯಾರಿಕೆ ಆಗಲ್ಲ, ತೂಕಡಿಕೆ ಬರಲ್ಲ, ಹಸುವೆ ಆಗಲ್ಲ, ನಿದ್ದೆ ಬರಲ್ಲ. ಯಾಕೆಂದ್ರೆ ಅನೇಕ ಬಾರಿ ಹೋರಾಟ ಮಾಡ್ಬೇಕಾದ್ರೆ ಅನೇಕ ಸಂದರ್ಭದಲ್ಲಿ ಇಂಥ ಒಂದು ಅವಶ್ಯಕತೆ ಕ್ಷತ್ರಿಯರಿಗೆ ಬೇಕು. ಒಳ್ಳೆಯ ಯುದ್ಧ ಮಾಡಬೇಕು, ಆಗ ನಿಮಗೆ ತುಂಬ ಹಸುವೆ ಆಗ್ತಾ ಇದೆ, ಶಕ್ತಿ ಇಲ್ಲ, ಅಥವಾ ಅದ್ಯಾವುದು ತೊಂದರೆ ಕೊಡಬಾರ್ದು. ಹಾಗಾಗಿ ಕ್ಷತ್ರಿಯರಿಗೆ ತುಂಬಾ ಬೇಕಾದದ್ದು. ಯಾಕೆಂದ್ರೆ ರಾಮ ಅವತಾರ ತಾಳಿರುವುದೇ ಎಲ್ಲ ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡಬೇಕು ಅಂತ. ಅದಕ್ಕೆ ಬೇಕಾದಂತ ಆ ವಿದ್ಯೆಯನ್ನ ಇವರು ಅಲ್ಲಿ ಉಪದೇಶ ಮಾಡ್ತಾರೆ. ಅದಾದ್ಮೇಲೆ ದಾರಿಯುದ್ದಕ್ಕೂ ಇವರು ಕಥೆಯನ್ನ ಹೇಳ್ಕೊಂಡು ಹೋಗ್ತಾರೆ. ಅತ್ಯದ್ಭುತ ಕಥೆಗಾರ ವಿಶ್ವಾಮಿತ್ರರು. ರಾಮ ಲಕ್ಷ್ಮಣರಿಗೆ ಚಿಕ್ಕವ್ರು, ಇನ್ನೂ 15-16 ವರ್ಷ ಇಬ್ಬರು, ದಾರಿಯಲ್ಲಿ ಹೋಗ್ತಾ ಅನೇಕ ಕಥೆಗಳನ್ನು ಹೇಳ್ತಾ ಆ ಜಾಗದ ಬಗ್ಗೆ, ಅದರ ಇತಿಹಾಸ ಹೇಳ್ಕೊಂಡು ಹೋಗ್ತಾರೆ. ಅಲ್ಲೊಂದ್ ಕಡೆ ಮಲ್ಕೊಳ್ತಾರೆ, ರಾತ್ರಿ ಕಾಡ್ ಮಧ್ಯೆಲ್ಲೇ ಮಲ್ಕೊಳ್ತಾರೆ. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ವಿಶ್ವಾಮಿತ್ರರು ಎಬ್ಬಿಸ್ತಾರೆ ರಾಮನನ್ನ. ಆ ಮಾತೇನಿದೆ ರಾಮಾಯಣದಲ್ಲಿ, ಅದು ಇವತ್ತು ಎಲ್ರಿಗೂ ಬಾಯಲ್ಲಿ ಬಂದೇ ಬರುತ್ತೆ. ಯಾವ್ದು ಆ ಮಾತು ಅಂತ ಹೇಳಿದ್ರೆ,
ವಿಶ್ವಾಮಿತ್ರರು ಹೇಳ್ತಾರೆ, ಕೌಸಲ್ಯ ಸುಪ್ರಜಾ ರಾಮಚಂದ್ರ ಪ್ರವರ್ಧತೆ ಉತ್ತಿಷ್ಟ ನರಶಾರ್ದೂಲ ಆ ಮಾತಿದೆಯಲ್ಲ, ಅಂದ್ರೆ ಸುಪ್ರಭಾತದಲ್ಲಿ ಬರ್ತಕ್ಕಂಥ ಮಾತು, ಅದು ವಿಶ್ವಾಮಿತ್ರರು ಹೇಳಿದಂಥ ಮಾತು. ಕೌಸಲ್ಯೆಯ ಸುಪುತ್ರನಾದಂತಹ ರಾಮನೇ ಎದ್ದೇಳು, ಬೆಳಗಾಗ್ತಾ ಇದೆ ಅಂತ ಎಬ್ಸ್ತಕ್ಕಂಥ, ಅಂದ್ರೆ ದೇವ್ರನ್ನ ಎಬ್ಸ್ತಕ್ಕಂಥ ಮಂತ್ರಗಳೆಲ್ಲ ಅದನ್ನು ಬಳಸಿದ್ದಾರೆ. ಅದು ವಿಶ್ವಾಮಿತ್ರರ ಬಾಯಿನಲ್ಲಿ ಬಂದಂಥ ಮಾತದು. ಅದಾದ್ಮೇಲೆ ಅವ್ರಿಗೆ ಅನೇಕ ಅಸ್ತ್ರಗಳನ್ನ ಶಸ್ತ್ರಗಳನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ತಾರೆ, ಅದನ್ನ ಅವ್ರಿಗೆ ಉಪದೇಶ ಮಾಡ್ತಾರೆ. ಸುಮಾರು 50 ರೀತಿಯ ಅಸ್ತ್ರಗಳು. ಅಂದ್ರೆ ಮುಂದೆ ರಾಮ ಲಕ್ಷ್ಮಣರು ಕಾಡಿಗೆ ಹೋದಾಗ, ರಾವಣನ ವಿರುದ್ಧ ಯುದ್ಧ ಮಾಡಿದಾಗ ಎಲ್ಲ ಸಮಯದಲ್ಲಿ ಬಳಸಿದಂತಹ ಎಲ್ಲಾ ಅಸ್ತ್ರ ಶಸ್ತ್ರಗಳ ಪರಿಚಯ ಆಗಿದ್ದು ಅವ್ರಿಗೆ ವಿಶ್ವಾಮಿತ್ರರಿಂದ. ಅಂದ್ರೆ ಬಹಳ ಮುಖ್ಯವಾದಂತ ಒಂದು ತಯಾರಿಯನ್ನ ಅವರು ರಾಮನಿಗೆ ಈ ಒಂದು ಕ್ರೂಷಿಯಲ್ ಪೀರಿಯಡ್ ಆವಾಗ ಅವರು ಮಾಡ್ತಾರೆ. ಮುಂದೆ ಹೋಗ್ತಾರೆ, ಅಲ್ಲಿ ತಾಟಕಿ ಹೆಣ್ಣು ರಾಕ್ಷಸಿ ಅವಳು ಅಡ್ಡ ಬರ್ತಾಳೆ. ಅವಳನ್ನ ಸಂಹಾರ ಮಾಡೋಕ್ಕೆ ರಾಮ ಹಿಂಜರಿಕೆ ಇರುತ್ತೆ, ಇಲ್ಲ ಅವಳು ದುಷ್ಟ, ಅವಳನ್ನ ಸಂಹಾರ ಮಾಡ್ಬೋದು ಅಂತ ಹೇಳಿ ಇವರು ಹೇಳ್ತಾರೆ. ಕಡೆಗೆ ತಾಟಕಿಯ ಸಂಹಾರ ಆಗುತ್ತೆ. ಅಂದ್ರೆ ರಾಮ ಸಂಹಾರ ಮಾಡಿದಂತಹ ರಾಕ್ಷಸರ ಪಟ್ಟಿಯಲ್ಲಿ ಮೊದಲ ಒಂದು ಸಂಹಾರ ಆಗ್ಲೇ ಆಗುತ್ತೆ, ತಾಟಕಿ. ಅದಾದ್ಮೇಲೆ ಇವರು ಇದಕ್ಕೆ ಬರ್ತಾರೆ, ಅವರ ಸಿದ್ಧಾಶ್ರಮಕ್ಕೆ ಬರ್ತಾರೆ. ಅಲ್ಲಿ ಬಂದ್ಮೇಲೆ ವಿಶ್ವಾಮಿತ್ರರು ಹೇಳ್ತಾರೆ, ನೋಡಿ ಈಗ ನಾನು ಇಲ್ಲಿ ಯಜ್ಞದ ಇದರಲ್ಲಿ ಕೂತ್ಕೊಳ್ತೀನಿ, ನಾನು 1 ವಾರ ಇಲ್ಲಿರುತ್ತೆ, ನೀವು ರಕ್ಷಣೆ ಮಾಡಬೇಕು, ಮೌನ ಬರ್ತಾ ಇರ್ತೀನಿ, ನಾನೇನು ಮಾತಾಡೋಂಗಿಲ್ಲ, ನೀವೆಲ್ಲ ಸಂಭಾಳಿಸ್ಬೇಕು ಅಂತ ಹೇಳ್ತಾರೆ. ರಾಮ ಲಕ್ಷ್ಮಣರಿಬ್ರು ಸನ್ನದ್ಧರಾಗಿ ನಿಂತ್ಕೊಳ್ತಾರೆ. ಸುಮಾರು 6 ದಿನ ಹಗಲು ರಾತ್ರಿ ಅವ್ರು ಕಾಯ್ತಾರೆ, ನಿದ್ದೆನೆ ಮಾಡಲ್ಲ, ಹಗಲು ರಾತ್ರಿ ಎಚ್ಚರವಾಗಿದ್ದು ಆ ರಾಕ್ಷಸರು ಎನಿ ಟೈಮ್ ಬರ್ಬೋದು, ಕಾಯ್ತಾ ಇರ್ತಾರೆ. ಆಗ ಮಾರೀಚ ಬರ್ತಾನೆ. ಮಾರೀಚನಿಗೆ ಮಾನವಾಸ್ತ್ರವನ್ನ ಬಿಟ್ಟು ಅವನ ದೂರದಲ್ಲಿ ಒಂದು 100 ಯೋಜನೆ ದೂರದಲ್ಲಿ ಹೋಗಿ ಬಿಡೋ ಥರ ಮಾಡ್ತಾನೆ. ಅವನು ಸಾಯಲ್ಲ. ಮುಂದೆ ಮಾರೀಚ ಅವನು ಮಾಯಾಮೃಗವಾಗಿ ಬರುವಂತ ಕತೆ ಬರುತ್ತೆ ನಮ್ಗೆ, ಅವನು ಆವಾಗ ಸಾಯ್ಬೇಕಾಗಿದೆ. ಹಾಗಾಗಿ ಈಗ ಸಾಯಿಸಲ್ಲ, ಅವನ ದೂರಕ್ಕೆ ಅವನ್ನ ಎಸ್ದು ಬಿಡುತ್ತಾ ಅಸ್ತ್ರ. ಸುಬಾಹುವನ್ನ ಸಂಹಾರ ಮಾಡ್ತಾನೆ. ಅನೇಕ ರಾಕ್ಷಸರು ಬರ್ತಾರೆ. ಆ ಎಲ್ಲಾ ರಾಕ್ಷಸರನ್ನ ಅತ್ಯಂತ ಯಶಸ್ವಿಯಾಗಿ ಇವರು ಸಂಹರಿಸಿ ಈ ವಿಶ್ವಾಮಿತ್ರರ ಯಜ್ಞ ಅದು ಸುಸೂತ್ರವಾಗಿ ಮುಗಿಯೋ ಥರ ನೋಡ್ಕೊಳ್ತಾರೆ. ಅದು ಮುಗಿದಾಗ ಎಲ್ರಿಗೂ ಬಹಳ ಆನಂದ ಆಗುತ್ತೆ. ಅದಾದ್ಮೇಲೆ ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಹೋಗ್ತಾರೆ. ಮುಂದಕ್ಕೆ ಹೋದಾಗ ಅಲ್ಲಿ ಗೌತಮರ ಆಶ್ರಮ ಸಿಗುತ್ತೆ. ಅಂದ್ರೆ ಆಶ್ರಮ ಇಲ್ಲ, ಅಲ್ಲಿ ಒಂಥರ ಅಬ್ಯಾಂಡನ್ ಆಗ್ಬಿಡೋದು, ಏನೂ ಇರಲ್ಲ. ಕೇಳ್ತಾರೆ ರಾಮ ಲಕ್ಷ್ಮಣರು, ಏನಿದು ಆಶ್ರಮ ಥರ ಇದೆಯಲ್ಲ, ಯಾರಿದ್ದಾರೆ ಇಲ್ಲಿ, ಯಾರು ವಾಸ ಮಾಡ್ತಾರೆ ಅಂತ. ಅಂದ್ರೆ ಪ್ರತಿ ಸಲ ಈ ರೀತಿ ಏನೋ ವಿಚಾರ ಬಂದಾಗ ಆ ಹಿನ್ನೆಲೆಯನ್ನ ವಿಶ್ವಾಮಿತ್ರರು ತುಂಬಾ ಸುಂದರವಾಗಿ ಅದನ್ನ ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಅಲ್ಲಿ ಗೌತಮರು ಇದ್ದಿದ್ದು, ಅಲ್ಲಿ ಅಹಲ್ಯೆ ಅವರ ಹೆಂಡತಿ, ಮಹಾಪತಿವ್ರತೆ, ಆಕೆ ಮಹಾಸಾಧ್ವಿ ಇದ್ದಾಗ ಇಂದ್ರ ಗೌತಮರ ಒಂದು ರೂಪದಲ್ಲಿ ಬಂದು ಅವರನ್ನ ಮೋಹಿಸಿದ್ದು, ಅದನ್ನ ನೋಡಿ ಗೌತಮರು ಅಹಲ್ಯೆಗೆ ಶಾಪ ಕೊಟ್ಟಿದ್ದು, ಇದೆಲ್ಲ ಪ್ರಸಂಗವನ್ನು ಹೇಳ್ತಾರೆ. ಆ ಶಾಪಗ್ರಸ್ತಳಾದಂಥ ಅಹಲ್ಯೆ ಅವಳು ಅಲ್ಲಿರ್ತಾಳೆ. ಅಂದ್ರೆ ಸಾಮಾನ್ಯ ಕಥೆಗಳಲ್ಲಿ ಹೇಳ್ತಾ ಕಲ್ಲಾಗ್ಬಿಟ್ಟಿಲ್ಲು ಅಂತ, ಕಲ್ಲಾಗಿ ಅಲ್ಲ, ಕಲ್ಲಿನಂತೆ, ಅಂದ್ರೆ ಯಾರಿಗೂ ಕಾಣಿಸ್ದೆ ಎಲ್ಲೋ ಒಂದ್ ಕಡೆ ಒಂದು ಇದ್ಬಿಡುತ್ತೆ, ತಪಸ್ ಮಾಡ್ತಾ ಆಕೆ ಇರ್ತಾಳೆ. ಅವರು ಗೌತಮರು ಹೇಳಿರ್ತಾರೆ, ಮುಂದೆ ರಾಮನ ಆಗಮನ ಆದಾಗ ನಿಂಗೆ ಶಾಪ ವಿಮೋಚನೆ ಆಗತ್ತೆ ಅಂತ. ಹಾಗಾಗಿ ರಾಮ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ರಾಮ ಲಕ್ಷ್ಮಣರು ಅಹಲ್ಯೆ ಮಹಾಸಾಧ್ವಿ, ಆಕೆಯನ್ನ ದರ್ಶನ ಮಾಡ್ತಾ ಹಂಗೆ ರಾಮ ಲಕ್ಷ್ಮಣರು ಹೋಗಿ ಅಹಲ್ಯೆಯ ಪಾದಸ್ಪರ್ಶ ಮಾಡಿ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಆ ಪಾದಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಂಗೆ ಅವಳ ಶಾಪ ವಿಮೋಚನೆ ಆಗುತ್ತೆ. ಎಲ್ಲ ಕಡೆ ಪುಷ್ಪ ವೃಷ್ಟಿ ಆಗುತ್ತೆ. ಈ ದೂರದಲ್ಲೆಲ್ಲ ತಪಸ್ ಮಾಡ್ತಾ ಇದ್ದಂತಹ ಗೌತಮರಿಗೆ ತಲುಪಿ ಈ ಸುದ್ದಿ, ಅವರು ವಾಪಸ್ ಬರ್ತಾರೆ. ಗೌತಮ ಅಹಲ್ಯೆಯರ ಸಮಾಗಮ ಆಗುತ್ತೆ. ಇಲ್ಲಿಂದ ಅವರು ಇವ್ರು ಹೇಳ್ತಾರೆ, ವಿಶ್ವಾಮಿತ್ರರು ಹೇಳ್ತಾರೆ, ಈ ತರ ಜನಕ ಮಹಾರಾಜನ ಹತ್ರ ಒಂದು ಇದಿದೆ, ಒಂದು ಬಿಲ್ಲಿದೆ, ಒಂದು ಧನಸ್ಸಿದೆ, ವಿಶಿಷ್ಟವಾದದ್ದು, ಅದನ್ನ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಮತ್ತೊಬ್ಬ ಋಷಿಗಳ ಭೇಟಿ ಆಗುತ್ತೆ ಆ ಮಿಥಿಲಾ ಪಟ್ಟಣದಲ್ಲಿ, ಶತಾನಂದ ಅಂತೇಳಿ. ಶತಾನಂದ ಯಾರು ಅಂದ್ರೆ ಈ ಅಹಲ್ಯೆಯ ಮಗ. ಅವನ್ಗೆ ಈ ತರ ಗೊತ್ತಾಗತ್ತೆ, ಈ ತರ ಅವ್ರ ತಂದೆ ತಾಯಿಯ
ವೃತ್ತಾಂತ ಮತ್ತು ಅವ್ರ ತಾಯಿಗೆ ಶಾಪ ವಿಮೋಚನೆ ಆಗಿದ್ದು ಕೇಳಿ ತುಂಬಾ ಸಂತೋಷ ಆಗುತ್ತೆ. ರಾಮನಿಗೆ ಅಭಿನಂದನೆ ಸಲ್ಲಿಸ್ತಾನೆ. ಅದಾದ್ಮೇಲೆ ಅಲ್ಲಿ ಶಿವಧನಸ್ಸನ್ನ ರಾಮ ಹೆದೇರ್ಸಕ್ಕೆ ಹೊರಟಿದ್ದು, ಮುರಿದಿದ್ದು, ಆಮೇಲೆ ಸೀತೆಯ ಮತ್ತೆ ರಾಮರ ವಿವಾಹ, ಹೀಗೆ ರಾಮನ ಜೀವನದ ಈ ಪ್ರಮುಖ ಘಟ್ಟ ಏನಿದೆ, ಇದೆಲ್ಲದರಲ್ಲಿ ವಿಶ್ವಾಮಿತ್ರರ ಒಂದು ಯೋಗ್ಯ ಮಾರ್ಗದರ್ಶನದೊಂದಿಗೆ ರಾಮ ಈ ಅಸ್ತ್ರಶಸ್ತ್ರಗಳನ್ನು ಕಲಿತು ರಾಕ್ಷರ ಸಂಹಾರದ ಒಂದು ಪ್ರಾರಂಭವನ್ನ ಮಾಡಿ ಸೀತೆಯನ್ನ ಮದುವೆ ಆಗಿ ವಾಪಸ್ ಅಯೋಧ್ಯೆಗೆ ಬರ್ತಾನೆ. ಹೀಗೆ ವಿಶ್ವಾಮಿತ್ರರು ರಾಮನ ಒಂದು ಗುರುಗಳು ಕೂಡ. ವಸಿಷ್ಠರು ಗುರುಗಳು, ವಿಶ್ವಾಮಿತ್ರರು ಕೂಡ ಗುರುಗಳು. ಹೀಗೆ ಅವರು ಮುಂದೆ ಮಹಾಭಾರತದಲ್ಲಿ ಕೂಡ ಅನೇಕ ಪ್ರಸಂಗ ಬರುತ್ತೆ. ಅಂದ್ರೆ ವಿಶ್ವಾಮಿತ್ರರ ಉಲ್ಲೇಖ ಅನೇಕ ಪುರಾಣಗಳಲ್ಲಿ, ಮಹಾಭಾರತ, ರಾಮಾಯಣ ಎಲ್ಲದಲ್ಲೂ ಬರುತ್ತೆ. ಒಂದು ರಾಮಾಯಣದ ಮಹಾಭಾರತದಲ್ಲಿ ಒಂದು ಸಂದರ್ಭ ಬರುತ್ತೆ. ಭೀಷ್ಮರು ಕತೆ ಹೇಳ್ತಾ ಇರ್ಬೇಕಾದ್ರೆ ಒಂದು ವಿಶ್ವಾಮಿತ್ರರ ಪ್ರಸಂಗವನ್ನು ಹೇಳ್ತಾರೆ. ಒಂದ್ಸಲಿ ಎಲ್ಲ ಕಡೆ ಬರಗಾಲ ಬಂದ್ಬಿಟ್ಟಿದೆ. ಒಂದಲ್ಲ ಎರಡಲ್ಲ 12 ವರ್ಷಗಳ ಕಾಲ ಯಾವುದೇ ಬೆಳೆ ಇಲ್ಲ, ಮಳೆ ಇಲ್ಲ, ನೀರಿಲ್ಲ, ಜನ ಎಲ್ಲ ಸತ್ತೋಗಿದ್ದಾರೆ. ಇವರು ತಮ್ಮ ಎಲ್ಲ ಹತ್ರ ಇದೆಲ್ಲ ಶಕ್ತಿಯೆಲ್ಲ ಖಾಲಿ ಆಗ್ಬಿಟ್ಟಿದೆ, ತಡೆಯಕ್ಕೆ ಆಗ್ತಾ ಇಲ್ಲ. ಆ ರೀತಿ ಒಂದ್ ಕಡೆ ಹೋಗ್ತಾ ಇದ್ದಾರೆ. ಒಂದು ಜಾಗ, ಅಲ್ಲಿ ಎಲ್ಲ ನಾಯಿಯ ಮಾಂಸವನ್ನು ತಿಂತಕ್ಕಂಥ ಶ್ವಪಚ ಅಂತ ಕರೀತಾರೆ, ಅವ್ರುಗಳು ವಾಸ ಮಾಡುವಂಥ ಜಾಗದಲ್ಲಿ ಹೋಗಿ ಅವರು ಯಾವುದೋ ಒಬ್ರು ಮನೆಯಲ್ಲಿ ಒಂದು ಇವರು ಒಳಗಡೆ ಹೋಗ್ತಾರೆ. ಒಂದು ಯಾರ್ದೋ ಮನೆ, ನಾಯಿಯ ಮಾಂಸ, ಮತ್ತೆ ಅದನ್ನ ಕದ್ದು ಬಿಡ್ತಾರೆ, ಅಂದ್ರೆ ತಗೊಂಡ್ಬಿಡ್ತಾರೆ, ಕೇಳ್ದೆ ತಗೊಳ್ತಾರೆ. ಆಗ ಅಲ್ಲಿದ್ದಂಥ ಶ್ವಪಚ ಅವನು, ನಿಮ್ಮಂತ ವ್ಯಕ್ತಿಗಳು ಇದನ್ನ ತಗೊಳ್ತೀರಾ, ತಿನ್ನ ಸರಿನಾ ಅಂತ ಚರ್ಚೆ ನಡೆಯುತ್ತೆ. ಅವರ ಸಂವಾದ ಇದೆ, ವಿಶ್ವಾಮಿತ್ರ ಶ್ವಪಚ ಸಂವಾದ ಅಂತ ಹೇಳಿ. ಅಂದ್ರೆ ಆಪದ್ ಧರ್ಮ ಅಂದ್ರೆ ಏನು ಅಂತ ವಿವರಿಸ್ತಕ್ಕಂಥ ಒಂದು ಸಂದರ್ಭ ಹೀಗೆ ಅದ್ರಲ್ಲಿ ಬರುತ್ತೆ. ಅಂದ್ರೆ ಇವರು ಎಷ್ಟು ಎತ್ತರಕ್ಕೆ ಏರಿದ್ರು ಅಂತ ಹೇಳಿದ್ರೆ, ಋಗ್ವೇದದ ಒಂದು 3ನೇ ಮಂಡಲದ ಬಹುತೇಕ ಶ್ಲೋಕಗಳನ್ನ ಇವರೇ ಅದರ ಉದ್ಗಾತ. ಅಂದ್ರೆ ವೇದಗಳು ಅಂದ್ರೆ ನಮ್ಗೆ ಗೊತ್ತಿದೆ, ವೇದಗಳು ಅಪೌರುಷೇಯ ಅಂತ, ಅದು ಯಾರೋ ಒಬ್ಬ ವ್ಯಕ್ತಿ ರಚನೆ ಮಾಡಿದ್ದಲ್ಲ. ಆದ್ರೆ ಅನೇಕ ಋಷಿಗಳು, ದೊಡ್ಡ ದೊಡ್ಡ ತಪಸ್ವಿಗಳಿಗೆ ಅದು ಆ ಮಂತ್ರ ಅವ್ರಿಗೆ ಅದು ಒಳಗಣ್ಣಿಂದ ಅದು ಕಂಡಿದೆ, ಒಳಗಣ್ಣಿಗೆ ಕಂಡಿದೆ. ದ್ರಷ್ಟಾರರು, ಮಂತ್ರದ್ರಷ್ಟಾರ ಅಂತ ಕರೀತಾರೆ. ಅವ್ರಿಗೆ ಕಂಡಿದ್ದನ್ನ ಅವರು ದಾಖಲೆ ಮಾಡ್ತಾರೆ. ಹಾಗೆ ಋಗ್ವೇದದ 3ನೇ ಮಂಡಲದ ಬಹುತೇಕ ಶ್ಲೋಕದ ದ್ರಷ್ಟಾರರು ವಿಶ್ವಾಮಿತ್ರರು. ಆ 3ನೇ ಮಂಡಲದಲ್ಲಿ ಬರ್ತಕ್ಕಂತಹ ಒಂದು ಶ್ಲೋಕ ಇದೆ, ಒಂದು ಸ್ತೋತ್ರ ಇದೆ, ಒಂದು ಮಂತ್ರ ಇದೆ, ಇವತ್ತು ಜಗತ್ ಪ್ರಸಿದ್ಧ. ಆ ಮಂತ್ರ ಇಲ್ಲ ಅಂತಂದ್ರೆ ಯಾವುದೇ ಪೂಜೆ ಸಾಧ್ಯ ಇಲ್ಲ, ಯಾವುದೇ ಶುಭ ಕಾರ್ಯಕ್ರಮ ಆಗ್ಲಿ, ಯಾವುದೇ ಸಂಕಲ್ಪ ಆಗ್ಲಿ, ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಈ ಮಂತ್ರ ಹೇಳಿದ್ರೆ ಮಾತ್ರ ಅದು ಮುಂದುವರಿಯುತ್ತೆ. ಅದಿಲ್ಲ ಅಂದ್ರೆ ನಾವು ಕಲ್ಪನೆ ಮಾಡಕ್ಕೆ ಆಗಲ್ಲ. ಆ ಮಂತ್ರ ಯಾವುದು ಅಂದ್ರೆ ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರದ ದ್ರಷ್ಟಾರರು ಸ್ವತಃ ವಿಶ್ವಾಮಿತ್ರರು. ಅಂದ್ರೆ ಯಾವ ವ್ಯಕ್ತಿ ತಾನು ಬ್ರಹ್ಮ ತೇಜಸ್ಸನ್ನ ಪಡಿಬೇಕು, ಬ್ರಾಹ್ಮಣ್ಯವನ್ನು ಪಡಿಬೇಕು ಅಂತ ಹಠದಿಂದ ಬಿಡದೆ ಸಾಧನೆ ಮಾಡಿದ್ರು, ಅವರು ಕೊಟ್ಟಿರ್ತಕ್ಕಂತಹ ಮಂತ್ರ ಇವತ್ತು ಪ್ರತಿಯೊಬ್ಬ ಬ್ರಾಹ್ಮಣ ಅವನು ಜಪ ಮಾಡಲೇಬೇಕು. ಅದನ್ನ ಮಾಡ್ಲಿಲ್ಲ ಅಂದ್ರೆ ನೀವು ಬ್ರಾಹ್ಮಣ್ಯ ಉಳಿಯಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇವತ್ತು ಒಬ್ಬ ಬ್ರಾಹ್ಮಣನ ಬ್ರಾಹ್ಮಣ್ಯ ಉಳಿಬೇಕು ಅಂತಂದ್ರೆ ವಿಶ್ವಾಮಿತ್ರರು ಕೊಟ್ಟಂತ ಆ ಗಾಯತ್ರಿ ಮಂತ್ರವೇ ಬೇಕು. ಗಾಯತ್ರಿ ಮಂತ್ರ ತುಂಬಾ ಪ್ರಮುಖವಾದಂತ ನಮ್ಮ ಪರಂಪರೆಯಲ್ಲಿರ್ತಕ್ಕಂಥ ಒಂದು ಅತಿ ಉನ್ನತ ಸ್ತರದ ಒಂದು ಮಂತ್ರ ಅದು. ಆ ಮಂತ್ರ ಧಿಯೋ ಯೋನ ಪ್ರಚೋದಯಾದ, ಬುದ್ಧಿಯನ್ನ ಸರಿಯಾದ ದಿಕ್ಕಿಗೆ ಪ್ರಚೋದನೆ ಮಾಡುವಂತ ಕೇಳ್ತಕ್ಕಂತಹ, ಇಡೀ ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಕ್ಕಂಥ ನಮ್ಮ ಏನು ಹಿಂದೂ ಪರಂಪರೆ ಇದೆ, ಅದರ ಒಂದು ಪ್ರತಿಬಿಂಬ ನಮಗೆ ಈ ಒಂದು ಮಂತ್ರದಲ್ಲಿ ಕೂಡ ಕಾಣುತ್ತೆ. ಎಷ್ಟು ಪ್ರಮುಖ ಇದು ಅಂತ ವಿದ್ವಾಂಸರು ಹೇಳ್ತಾರೆ. ಈ ಗಾಯತ್ರಿ ಮಂತ್ರದಲ್ಲಿ 3 ಪಾದ ಇದೆ. ಆ 3 ಪಾದ ಅದರ ವಿಸ್ತಾರವೇ ಪುರುಷ ಸೂಕ್ತದ 3 ಭಾಗ. ಪುರುಷ ಸೂಕ್ತದ 3 ಭಾಗ ಬರುತ್ತೆ, ಇದರ ವಿಸ್ತಾರವೇ.
ಅಂದ್ರೆ ಪುರುಷ ಸೂಕ್ತ ಅಂದ್ರೆ ಯಾವುದು ಅಂದ್ರೆ ಎಲ್ಲಾ ವೇದ ಸೂಕ್ತಗಳಲ್ಲಿ ಅದು ರಾಜ, ಅದು ಸೂಕ್ತಗಳ ರಾಜ ಅದು. ಆ ಪುರುಷ ಸೂಕ್ತದ ವಿಸ್ತಾರವೇ 3 ವೇದಗಳು ಅಂತ ಹೇಳ್ತಾರೆ. ವೇದಗಳು 3, ಪ್ರಮುಖ 3: ಋಗ್ವೇದ, ಯಜುರ್ವೇದ, ಸಾಮವೇದ. ಅಥರ್ವ ವೇದ ಅನ್ನೋದು ಒಂದು ಶಾಖೆ, ಅದು ಅಥರ್ವ ಮುನಿಯಿಂದ ಬಂದಂತಹ ಒಂದು ಶಾಖೆ ಅದು. ಅಂದ್ರೆ ಗಾಯತ್ರಿ ಮಂತ್ರ ಅಂದ್ರೆ 3 ವೇದದ ಸಾರ. ಗಾಯತ್ರಿ ಮಂತ್ರವನ್ನ ಸರಿಯಾಗಿ ಜಪವನ್ನ ಮಾಡಿದ್ರೆ ವೇದಗಳನ್ನ ಜಪ ಮಾಡೋದಷ್ಟೇ ಅದು ಮಹತ್ವ ಅಂತ ಹೇಳ್ತಕ್ಕಂತಹ ಗಾಯತ್ರಿ ಮಂತ್ರವನ್ನ ನಮಗೆ ಕೊಟ್ಟಿರ್ತಕ್ಕಂಥದ್ದು ವಿಶ್ವಾಮಿತ್ರರು. ಹೀಗೆ ವಿಶ್ವಾಮಿತ್ರ ಅಂತ ಹೇಳಿದ್ರೆ ಅವರ ಜೀವನ ತುಂಬಾ ಒಂದು ಕಾಂಪ್ಲಿಕೇಟೆಡ್. ಇನ್ನೊಂದು ಬಹಳ ನಮಗೆ ಪ್ರಸಿದ್ಧವಾದಂತಹ ಒಂದು ಸಂದರ್ಭ ಅಂದ್ರೆ ಹರಿಶ್ಚಂದ್ರನ ಕಥೆಯಲ್ಲಿ ಕೂಡ ಬರುತ್ತೆ. ಅಂದ್ರೆ ಹರಿಶ್ಚಂದ್ರ ಅವನು ಸತ್ಯಕ್ಕಾಗಿ ತನ್ನ ಒಂದು ಸಂಕಲ್ಪ ಮಾಡಿದ್ದಾನೆ. ಸರ್ವಸ್ವವನ್ನು ತಗೊಂಡು ಅವನು ಸ್ಮಶಾನವಾಸಿ ಆಗ್ತಾನೆ. ಹೆಜ್ಜೆ ಹೆಜ್ಜೆಗೂ ಇವರ ಮೇಲ್ನೋಟಕ್ಕೆ ಕಿರುಕುಳ ಅಂತ ಅನ್ಸತ್ತೆ, ವಿಶ್ವಾಮಿತ್ರರ ಕಿರುಕುಳ ಅನ್ಸತ್ತೆ. ಆದ್ರೆ ವಿಶ್ವಾಮಿತ್ರರು ಹರಿಶ್ಚಂದ್ರನ ಸತ್ಯನಿಷ್ಠೆಯನ್ನ ಜಗತ್ತಿಗೆ ತೋರಿಸ್ಬೇಕಾಯ್ತು. ಅದಕ್ಕೆ ಮಾಡಿದ್ದು ಅವನ ಪರೀಕ್ಷೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ವಿಶ್ವಾಮಿತ್ರರ ಜೀವನ ನಮಗೆ ಅನೇಕ ದೃಷ್ಟಿಯಲ್ಲಿ ನಮಗೆ ಬೆಳಕು ಚೆಲ್ಲುತ್ತೆ. ಇವತ್ತು ನಾವು ನೋಡ್ತೀವಿ, ಒಂದು ಹೊಸ ಕಾಯಿಲೆ ಬಂದಿದೆ. ಎಲ್ಲ ತುಂಬಾ ದೊಡ್ಡವರಲ್ಲ, ಚಿಕ್ಕವರಲ್ಲಿ. ಏನಂದ್ರೆ ಸ್ಟ್ರೆಸ್ ಅಂತ. ಸಣ್ಣ ಸಣ್ಣ ವಿಷಯಕ್ಕೆ ಟೆನ್ಷನ್ನು, ಡಿಪ್ರೆಷನ್ನು, ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ. ನಾ ಇತ್ತೀಚೆಗೆ ಒಂದು ಸ್ಕೂಲ್ನಲ್ಲಿ ವಿಚಾರಿಸಿದಾಗ ಹೇಳ್ತಾ ಇದ್ರು, ಒಂದು 1500 ಜನ ಮಕ್ಕಳಿದ್ದಾರೆ, ಸುಮಾರು 5 ಅಥವಾ 6 ಜನ ಕೌನ್ಸಿಲಿಂಗ್ ಟೀಚರ್ಸ್ ಇದ್ದಾರೆ ಅಂತ. ಯಾಕಂದ್ರೆ ಮಕ್ಕಳಿಗೆ ಡಿಪ್ರೆಷನ್ ಆಗ್ಬಿಡುತ್ತೆ. ಯಾಕಂದ್ರೆ ಏನೋ ಉದಾಹರಣೆಗೆ ಪರೀಕ್ಷೆನಲ್ಲಿ 25 ಮಾರ್ಕ್ಸ್ಗೆ 24 ಬರಬೇಕಾಯ್ತು, ನನಗೆ 20 ಬಂದ್ಬಿಡ್ತು. ಡಿಪ್ರೆಷನ್ ಅಂದ್ರೆ ಒಂದು ಸಣ್ಣ ಏನೋ ಹಿಂಜರಿಕೆ ಆಯ್ತು, ಒಂದು ಹಿನ್ನಡೆ ಆಯ್ತು ಅಂದ್ರೆ ಡಿಪ್ರೆಷನ್. ಆದ್ರೆ ವಿಶ್ವಾಮಿತ್ರರ ಜೀವನವನ್ನ ಯಾತಿಗೆ ಓದ್ಬೇಕು ಅಂದ್ರೆ ಈ ರೀತಿ ಎಷ್ಟು ರೀತಿ ಅವ್ರಿಗೆ ಕಳ್ಕೊಂಡ್ರು, ಅಪಮಾನ ಆಯ್ತು, ಸೋಲಾಯ್ತು, ಅಷ್ಟೆಲ್ಲ ತಪಸ್ ಮಾಡ್ರೆ ತಪಶಕ್ತಿ ಎಲ್ಲ ಹೊರಟೋಯ್ತು, ಮತ್ತೆ ಬಿಡ್ಲಿಲ್ಲ, ಛಲದಿಂದ ಮುಂದುವರೆದ್ರು. ಅಂದ್ರೆ ಮರಳಿ ಯತ್ನವ ಮಾಡು ಅಂತ ಹೇಳ್ತಾರಲ್ಲ, ವಿಶ್ವಾಮಿತ್ರರ ಕಥೆಯಿಂದ ಇನ್ನೊಂದು ಬೇಕಾ? ಮತ್ತೆ ತಾನು ಅನ್ಕೊಂಡಂತಹ ಒಂದು ಗುರಿಯನ್ನ ಸಾಧನೆ ಮಾಡಕ್ಕಾಗಿ ಎಲ್ಲವನ್ನೂ ಸಮರ್ಪಣೆ ಮಾಡೋದು ಅಂತ ಹೇಳಿದ್ರೆ ಏನು ಅಂತ ಯಾರು ಪ್ರಶ್ನೆ ಕೇಳಿದ್ರೆ ವಿಶ್ವಾಮಿತ್ರರ ಕತೆ ಓದಿ. ಮತ್ತೆ ಆ ಸಾಧನೆಯ ಮಾರ್ಗದಲ್ಲಿ ತನ್ನನ್ನು ತಾನು ಪರಿವರ್ತನೆ ಮಾಡ್ಕೊಳ್ತಾ ಹೋದ್ರು, ತನ್ನಲ್ಲಿರ್ತಕ್ಕಂಥ ದೋಷಗಳನ್ನ ಬಿಡ್ತಾ ಹೋದ್ರು. ಒಂದು ಮಾತು ಹೇಳ್ತಾರೆ, ಯಾವಾಗ್ಲೂ ಒಬ್ಬ ಮನುಷ್ಯ ಅಂದ್ರೆ 2 ಇರುತ್ತೆ, ಗುಣ ದೋಷ. ಗುಣಗಳಿರುತ್ತೆ, ದೋಷಗಳು ಇರುತ್ತೆ. ಅದೆರಡೂ ಈ ಮನುಷ್ಯ ಅಂದ್ರೆ ಇದ್ದೇ ಇರುತ್ತೆ. ಯಾರು ಪರಿಪೂರ್ಣ ಅಲ್ಲ, ಭಗವಂತ ಮಾತ್ರ ಪರಿಪೂರ್ಣ. ಈ ಗುಣದೋಷಗಳು ಇದ್ದೇ ಇರುತ್ತೆ. ಆದ್ರೆ ನಮ್ಮ ಪ್ರಯತ್ನ ಏನ್ ಮಾಡ್ಬೇಕು ಅಂದ್ರೆ ಗುಣಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು, ದೋಷಗಳನ್ನು ಕಡಿಮೆ ಮಾಡ್ಕೊಳ್ತಾ ಬರಬೇಕು. ವಿಶ್ವಾಮಿತ್ರರ ಜೀವನವನ್ನು ನೋಡಿದ್ರೆ ನನ್ಗೆ ಗೊತ್ತಾಗುತ್ತೆ, ಅವ್ರಿಗಿದ್ದಂತಹ ಒಂದು ಏನು ಅಹಂಕಾರ ಇತ್ತು, ಕಾಮ ಇತ್ತು, ದ್ವೇಷ ಇತ್ತು, ಒಂದೊಂದನ್ನೇ ಅವರು ಕಡಿಮೆ ಮಾಡ್ಕೊಳ್ತಾ ಹೋದ್ರು, ಗುಣವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋದ್ರು. ಒಬ್ಬರನ್ನು ದ್ವೇಷಿಸ್ತಾ ಇದ್ದಂಥ ವ್ಯಕ್ತಿಯಿಂದ ಬದಲಾಗಿ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ವಿಶ್ವಾಮಿತ್ರ ಆಗ್ಬಿಟ್ರು. ಹೀಗೆ ಅವರ ಒಂದು ಜೀವನ ಇದೆ. ಇಷ್ಟು ಈಗೋ ಇತ್ತು, ಆದ್ರೆ ಪರಿವರ್ತನೆ ಮಾಡಿಕೊಂಡ್ರು. ಈಗೋ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ, ಆದ್ರೆ ಅದು ತಪ್ಪು ಅಂತ ಗೊತ್ತಾದಾಗ ಅದನ್ನ ಪರಿವರ್ತನೆ ಮಾಡಿಕೊಳ್ಳುವ ಒಂದು ಮಾನಸಿಕತೆ ಬೇಕಲ್ಲ, ಅದು ಬಹಳ ಮುಖ್ಯ. ಅದನ್ನ ವಿಶ್ವಾಮಿತ್ರ ನೋಡ್ತೀವಿ. ವಿಶ್ವಾಮಿತ್ರ ಗೋತ್ರ ಅಂತಾನೆ ಇದೆ. ಅಂದ್ರೆ ಎಷ್ಟು ದೊಡ್ಡ ಸ್ಥಾನಕ್ಕೆ ಇರಿದ್ರು ಅಂದ್ರೆ ವೇದಕ್ಕೆ ಮಂತ್ರವನ್ನ ಕೊಟ್ಟಂತ ಋಷಿಗಳಾದ್ರು, ಸಪ್ತರ್ಷಿಗಳಲ್ಲಿ ಒಬ್ಬರಾದ್ರು. ಪ್ರತಿಯೊಂದು ಮನ್ವಂತರಕ್ಕೆ ಸಪ್ತರ್ಷಿಗಳು ಅಂತ ಇರ್ತಾರೆ. ಅಲ್ಲಿ ಪ್ರತಿ ಮನ್ವಂತರಕ್ಕೆ ಒಬ್ಬ ಇಂದ್ರ ಅಂತ ಇರ್ತಾನೆ. ಈ ಮನ್ವಂತರಕ್ಕೆ ಈ ಸಪ್ತರ್ಷಿಗಳಲ್ಲಿ ವಿಶ್ವಾಮಿತ್ರರು ಒಬ್ರು. ಅಂದ್ರೆ ಯಾವ ಇಂದ್ರನ್ ಕುರಿತು ತಪಸ್ಸೆಲ್ಲ ಮಾಡ್ತಾ ಇದ್ದವರು ಇಂದ್ರನಿಗೆ ಇವತ್ತು ಅಡ್ವೈಸರ್ ಅವರು. ಈ ಸಪ್ತರ್ಷಿಗಳು ಇಂದ್ರನಿಗೆ ಮಾರ್ಗದರ್ಶನ ಮಾಡ್ತಾರೆ. ಹೀಗೆ ವಿಶ್ವಾಮಿತ್ರರ ಒಂದು ಕತೆ ಅಂತ ಹೇಳಿದ್ರೆ ಇದು ಕೇವಲ ರೋಚಕ ಕತೆ ಅಷ್ಟೇ ಅಲ್ಲ, ಇದು ಬೋಧಕವೂ ಹೌದು. ಪ್ರತಿಯೊಂದು ಕಥೆಯೂ ಅಷ್ಟೇ. ನಮ್ಮ ಯಾವುದೇ
ಈ ರೀತಿಯ ನಮ್ಮ ಪ್ರಾಚೀನ ಗ್ರಂಥದಲ್ಲಿ ಬರ್ತಕ್ಕಂಥ ಕತೆ, ಆ ಆ ಒಂದು ಕಥೆಯನ್ನ ನೋಡುವ ಒಂದು ತಯಾರಿಯನ್ನ ನಾವು ಮಾಡಿದ್ರೆ ಆ ಕಥೆಯಿಂದ ನಮ್ಗೇನ್ ಸಿಗ್ಬೇಕೋ ಅದು ಸಿಗತ್ತೆ. ಮತ್ತೆ ಕೆಲವು ಸಲ ಆ ಕತೆ ಎರಡು ಬೇರೆ ಬೇರೆ ಗ್ರಂಥಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡಾಗ ನಾವು ತಕ್ಷಣಕ್ಕೆ ನಿಷ್ಕರ್ಷಕ್ಕೆ ಬಂದ್ಬಿಡ್ತೀವಿ, ಇಲ್ಲ ಅದನ್ನ ಸಮನ್ವಯ ಮಾಡ್ಕೊಳ್ಬೇಕು. ಅದರಲ್ಲಿ ಏನು ಹೇಳಕ್ ಹೊರಟಿದ್ದಾರೆ ಅಂತ ನಾವು ಹುಡ್ಕಕ್ ಹೊರಟ್ರೆ ಅದು ನಮಗೆ ಬೇಕಾಗಿರುತ್ತೆ. ವಿಶ್ವಾಮಿತ್ರ ಇದ್ದಂತ ಇಸ್ವಿ ಏನು ತಿಳ್ಕೊಂಡು ನಾವೇನ್ ಮಾಡ್ಬೇಕಾಗಿಲ್ಲ. ಆದರೆ ವಿಶ್ವಾಮಿತ್ರರ ಜೀವನದಿಂದ ನಮ್ಮ ಜೀವನದಲ್ಲಿ ಯಾವ ರೀತಿ ಬೆಳಕು ಸಿಗತ್ತೆ ಅಂತ ನಾವು ಚಿಂತನೆ ಮಾಡಿದ್ವಿ ಅಂತ ಹೇಳಿದ್ರೆ, ಈ ರೀತಿಯ ಒಂದು ಪ್ರಾಚೀನ ಋಷಿಗಳ ಒಬ್ರೊಬ್ರು ಕಥೆಯು ನಮಗೆ ಅತ್ಯಂತ ಬೋಧಕವಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದೀನಿ. ನಮಸ್ಕಾರ.